ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ. ಆದ್ಯಸ್ಯ ನ ಗುಣೇರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀ ಗಣಪತೆ ನಮೋಸ್ತುತೆ, ಶ್ರೀ ಗಣಪತೆ ನಮೋಸ್ತುತೆ, ಶ್ರೀ ಗಣಪತೆ ನಮೋಸ್ತುತೆ. ನಂಬಿದನೋ ಶಂಕರನೇ ವರ ಪ್ರೇಮ ಕುಮಾರನೇ ದೇವನೇ ಶ್ರೀ ಗಣಪತೆ ನಮೋಸ್ತುತೆ. ಓಂಕಾರ ಪ್ರಿಯನೇ ಲಲ್ಬೋದರನೇ, ಓಂಕಾರ ಪ್ರಿಯನೇ ಲಲ್ಬೋದರನೇ, ಬೆಂಬಿಡದೆ ಪೊರೆಯೋ ಗಣೇಶನೇ, ಬೆಂಬಿಡದೆ ಪೊರೆಯೋ ಗಣೇಶ. ವಾರಿಜಾಸ ಪ್ರಿಯ ತೇಜನೆ ಸುರಗಣಾಧಿವಂದಿತ ಭೋಜನೆ, ವಾರಿಜಾಸ ಪ್ರಿಯ ತೇಜನೆ ಸುರಗಣಾಧಿವಂದಿತ ಭೋಜನೆ. ಭಕುತ ಜನಾವನ ಪೋಷಣೆ ಭವ ದುಃಖ ನಾಶ ಗಣೇಶನೇ, ಭಕುತ ಜನಾವನ ಪೋಷಣೆ ಭವ ದುಃಖ ನಾಶ ಗಣೇಶನೇ. ಸಕಲ ಶ್ರುತಿ ಶಾಸ್ತ್ರ ಗದಿನಾಯಕನೇ ಅಂಬಿಕಾ ಪ್ರಿಯ ಪುತ್ರನೇ, ಸಕಲ ಶ್ರುತಿ ಶಾಸ್ತ್ರ ಗದಿನಾಯಕನೇ ಅಂಬಿಕಾ ಪ್ರಿಯ ಪುತ್ರನೇ. ಶೂರ್ಪಕರ್ಣ ಪಾಶಾಂಕುಶಧರನೇ ಲೋಕಾದಿ ಪೂಜಿತ ಶಶಿವರ್ಣನೆ ಶ್ರೀ ಗಣಪತೆ ನಮೋಸ್ತುತೆ. ನಂಬಿದನೋ ಶಂಕರನೇ ವರ ಪ್ರೇಮ ಕುಮಾರನೇ ದೇವನೇ ಶ್ರೀ ಗಣಪತೆ ನಮೋಸ್ತುತೆ. ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನನ್ನು ಕಾಣುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಯಾಗ ಯಜ್ಞ ಹವನ ಹೋಮಾದಿಗಳನ್ನು ತಪಸ್ಸನ್ನು ಇತ್ಯಾದಿಗಳನ್ನು ಆಚರಿಸುವುದು ವಾಡಿಕೆಯಲ್ಲಿದ್ದರೂ ಸಹ ಸುಲಭವಾಗಿ ಆತನನ್ನು ತನ್ನೆಡೆಗೆ ಪಡೆದುಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗವಿದೆ. ಅದನ್ನು ಭಕ್ತಿ ಎಂದು ಹೇಳುತ್ತಾರೆ. ಭಕ್ತಿಯಿಂದ ಆರಾಧಿಸಿದವರಿಗೆ ಪರಮಾತ್ಮ ತಾನಾಗಿ ಒಲಿದು ಬರುತ್ತಾನೆ. ಬಿಡದವನ ಆಚರಿಸೇ ದೇವಾ, ಸಲಹೆನುತ ಬಿಡದವನಗಾಚರಿಸೇ, ಧಾವಿಸುತ್ತಲಿ ಬಂದು ಸಲಹುವನು ದೇವಾದಿದೇವಾ. ಶಿವನಾಮ ಸಂಕೀರ್ತನ ಮಾತ್ರದಿಂದ ಭವದುಃಖಗಳೆಲ್ಲ ನಾಶವಾಗುವುದು ಮಾತ್ರವಲ್ಲದೆ ಭಕ್ತರಿಗೋಸ್ಕರವಾಗಿ ಪರಮಾತ್ಮನು ತಾನಾಗಿ ಧಾವಿಸಿ ಬಂದು ತನ್ನ ಭಕ್ತರ ನೆತ್ತಿ ಮುದ್ದಾಡುತ್ತಾನೆ. ಎಳೆಮಗುವು ಅಮ್ಮ ಎಂದು ಕರೆದಾಗ ತನ್ನನಿತ ಕಾರ್ಯಗಳನ್ನು ಮರೆತು ಎದ್ದೋಡಿ ಬಂದು ತನಯನ್ನೆತ್ತಿ ಮುದ್ದಾಡಿದಂತೆ ಭಕ್ತರನ್ನು ಕಾಪಾಡಲು ಬರುತ್ತಾನೆ ನಮ್ಮೊಡೆಯನಾದ ಶಂಕರನು ಶಿವನು. ತನ್ನ ಭಕ್ತರನ್ನು ಎಡಬಿಡದೆ ಕಾಪಾಡುತ್ತಾರೆ ಶಿವನು. ಆ ಮಂತ್ರವೇ ಸಾಕು, ಶಿವ ಮಂತ್ರ. ಜವನ ದೂತರ ದೂಡುವ ಮಂತ್ರ, ಶಿವಶರಣರಿಗೆಲ್ಲ ಸ್ವತಂತ್ರ. ಈ ಓಂ ನಮ ಶಿವಾಯವೆಂಬುದೇ ಪರಮ ಮಂತ್ರ ಎಂದು ಈ ಮಂತ್ರವನ್ನು ಜಪ ಮಾಡಿ ಬಹುಜನಗಳು ಉದ್ಧಾರವಾಗಿದ್ದಾರೆ ಎಂದಾಗ ತನ್ನ ಮೃತ್ಯುವನ್ನೇ ಜಯಿಸಿ ಹರನ ಒಲಿಮೆಗೆ ಪಾತ್ರನಾಗಿರಬಹುದಾದ ಮಾರ್ಕಂಡೇಯ ಮುನಿಯ ಚರಿತ್ರೆಯನ್ನು ನಾವು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಾಗ ಮಹನೀಯರು ಹೇಳಿದ ವಾಕ್ಯವನ್ನು ಹೇಳುತ್ತಾ ಕಥಾ ಪ್ರಾರಂಭ ಮಾಡೋಣ. ಮೆರವಪುರದೊಳಗೆ ಪಿರಿಯವನ್ನೆನಿಸಿದ ಹರನ ಒಲಿಮೆಗೊಳಗಾದವನ ಚರಿತೆ ಪಾಡಿ ಪೊಗಳಲ್ಲದಿ ಮೋದವೆನಿಸಿತು ಈ ಪರಿನಾಡೊಳಗೆ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀ ಪದಯೇ. ಹರ ಹರ ಮಹಾದೇವ ಶಂಭೋ. ದೈವಾನುಗ್ರಹಕ್ಕೆ ಪಾತ್ರರಾಗಿದ್ದ ಮಹರ್ಷಿಗಳಲ್ಲಿ ಶ್ರೇಷ್ಠರೆಂದೆನಿಸಿದಂಥ ಭೃಗಋಷಿಗಳ ಮಗವಾಗಿರತಕ್ಕಂಥ ಧಾತೃ, ಆತನ ಹೆಂಡತಿ ಆಯತಿ. ಈ ದಂಪತಿಗಳ ಗರ್ಭದಲ್ಲಿ ಜನಿಸಿದವರೇ ಮೃಕಂಡು ಮಹಾಮುನಿ. ಮೃಕಂಡು ಎಂಬುದಾಗಿ ಪ್ರಖ್ಯಾತವಾಗಿರುವ ಈ ಮುನಿಯು ಗೃಹಸ್ಥಾಶ್ರಮವನ್ನು ಅವಲಂಬಿಸಿ ಮರುಧ್ವತಿ ಎಂಬತಕ್ಕಂಥ ಹೆಂಡತಿಯಿಂದ ಕೂಡಿ
ಸಾಧು ಸಂತರ ಸೇವೆಯನ್ನು ದೈವತಾರ್ಚನೆಗಳಲ್ಲಿಯೂ ಕಾಲವನ್ನು ಕಳೆಯುತ್ತಿದ್ದಾರೆ. ಅವರಿಗೆ ಒಂದೇ ಒಂದು ವ್ಯಥೆಯಂತೆ ಮಕ್ಕಳಿಲ್ಲ ಅನ್ನುವ ವ್ಯಥೆ. ಮಕ್ಕಳಿಲ್ಲದವರ ಮನಸ್ಸಿನಲ್ಲಿ ಅನೇಕ ವಿಧವಾದ ವ್ಯಥೆ ಇರುವಂತೆ. ಹಳೆಯ ಕಾಲದ ಕಥೆಗಳಲ್ಲೆಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆ ಬರುತ್ತಿತ್ತು. ಆದರೆ ಈಗಿನ ಕಾಲದ ಕಥೆಯಲ್ಲಿ ಮಕ್ಕಳಿಲ್ಲ ಅನ್ನೋ ಕಥೆ ಬರೋಲ್ಲ. ತಾಯಿ ಮಗುವನ್ನು ಕೂರಿಸಿಕೊಂಡು, ಶಿವ ಏನೋ ಬೇಕು ನಿನಗೆ ಅಂದಾಗ ಮಗು ಅಮ್ಮ ಅಳ್ಳ ಬತ್ತ ಬುಳ್ಳ ಬುಳ್ಳ ತತ ಅಳ್ಳ ತತ ಬುಳ್ಳೋ ತತ ಅಂದಾಗ ತಾಯಿಗೆ ಬಹಳ ಆನಂದ. ಮಕ್ಕಳ ಮಾತು ಅಮೃತಂ ಬಾಲಭಾಷಿತಂ ಅಂತ. ಈ ಮೃಕಂಡ ಮುನಿಯು ಮರುಧ್ವತಿ ಇವರಿಬ್ಬರೂ ಸಹ ಬಹಳ ವ್ಯಥೆಪಟ್ಟಿದ್ದಾರೆ. ಬಂದವರೆಲ್ಲರೂ ಕೇಳುವುದೇನಪ್ಪಾ ಅಂದ್ರೆ, ಮನೆಯಲ್ಲೆಲ್ಲರೂ ಆರೋಗ್ಯವಾಗಿದ್ದಾರಾ, ಮಕ್ಕಳು ಮರಿಗಳೆಲ್ಲ ಚೆನ್ನಾಗಿದ್ದಾರಾ? ಈಗಿನ ಕಾಲದಲ್ಲಿ ಮಕ್ಕಳನ್ನು ಸಾಕೋದೇ ಸಾಕಾಗಿದೆ ಅಂದರೆ, ಮಕ್ಕಳು ಮರಿಗಳು ಚೆನ್ನಾಗಿದ್ದಾರಾ ಅಂತ ಮರಿಗಳನ್ನು ಬೇರೆ ಕೇಳ್ತಾರೆ. ಬಹುಜನ ಬಂದು ಕೇಳೋರು, ನೀವು ಆರೋಗ್ಯವಾಗಿದ್ದೀರಾ, ಮನೆ ಚೆನ್ನಾಗಿದೆಯಾ, ಪೆಟ್ಟಿಗೆ ಭದ್ರವಾಗಿದೆಯಾ, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ನುವಾಗ ಅದನ್ನು ಸೇರಿಸೋದಿಲ್ಲ, ಮಕ್ಕಳು ಮರಿಗಳು ಚೆನ್ನಾಗಿದ್ದಾರಾ ಅಂತ ಕೇಳೋ ವಾಡಿಕೆ. ಇಲ್ಲಿ ಮಕ್ಕಳಿಗೋಸ್ಕರವಾಗಿ ಈ ಗಂಡ ಹೆಂಡರಿಬ್ಬರೂ ಸಹ ಬಹಳ ವ್ಯಥೆಪಟ್ಟು ಕೊನೆಗೊಂದು ತೀರ್ಮಾನಕ್ಕೆ ಬಂದರಂತೆ. ಈ ಲೋಕದಲ್ಲಿ ಎಲ್ಲ ಭಾಗ್ಯಗಳನ್ನು ಕೊಡತಕ್ಕಂಥ ಚೈತನ್ಯ ಉಳ್ಳವನು ಯಾರು ಎಂದರೆ ಪರಮಾತ್ಮನೊಬ್ಬನೇ. ಮರುಧ್ವತಿ, ನಾವು ಸುಮ್ಮನೆ ಈ ರೀತಿಯಾಗಿ ಕಾಲವನ್ನು ಕಳೆಯುತ್ತಾ ಕುಳಿತರೆ ಹೇಗೆ? ನಡಿ, ಎಲ್ಲ ಇಷ್ಟಾರ್ಥಗಳನ್ನು ಕೊಡಬಲ್ಲಂಥ ಆ ಮಹಾಪ್ರಭುವಾದ ಪರಮಾತ್ಮನನ್ನೇ ಪ್ರಾರ್ಥನೆಯನ್ನು ಮಾಡೋಣ ಎಂಬುದಾಗಿ ಹೇಳಿ ಗೋಮತಿ ನದಿಯ ತೀರಕ್ಕೆ ಬಂದಿದ್ದಾರೆ. ಗೋಮತಿಯ ನದಿಯ ತೀರಕ್ಕೆ ಬಂದಾಗ ಶುಚಿರ್ಭೂತನಾಗಿರ್ತಕ್ಕಂಥ ಮಹಾನುಭಾವಾದ ಮೃಕಂಡ ಮುನಿಯು ತಪಸ್ಸನ್ನಾಚರಿಸಲು ಕುಳಿತಿದ್ದಾನೆ. ಹೆಂಡತಿಯಾದ ಮರುಧ್ವತಿಯು ಅನೇಕ ವಿಧದ ಸಹಕಾರವನ್ನು, ಗಂಡನ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಈತ ಕಣ್ಣನ್ನು ಮುಚ್ಚಿದ, ಹೇ ಮಹಾದೇವ, ಶಂಭೋ ಮಹಾದೇವ, ನೀನು ಅಲ್ಲದೆ ನಮ್ಮನ್ನು ಕಾಪಾಡೋರು ಯಾರು ಎಂಬುದಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡ್ತಾ ಕುಳಿತಿದ್ದಾನೆ. ಶಂಭೋ ಮಹಾದೇವ ಹರ 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 ಗಿರಿಜಾರಮಣ, ಶಂಭೋ ಮಹಾದೇವ ಹರ 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 ಗಿರಿಜಾರಮಣ, ಶಂಭೋ ಮಹಾದೇವ. ಭಸ್ಮಾಂಗ ಭೂಷಿತ ಕೈಲಾಸವಾಸ, ಓಂಕಾರನಾದ ಮಹಿಮಾ ವಿಲಾಸ, ರಮಣೀಯ ಕರುಣಾ ವಿಲಾಸ, ರಮಣೀಯ ಕರುಣಾ ವಿಲಾಸ, ರಜತ ಗಿರೀಶ ಗಿರಿಜೇಶ, ರಜತ ಗಿರೀಶ ಗಿರಿಜೇಶ, ಶಂಭೋ ಮಹಾದೇವ ಹರ 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 ಗಿರಿಜಾರಮಣ, ಶಂಭೋ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಖಂಡವಾದ ತಪಸ್ಸನ್ನು ಮಾಡುತ್ತಿದ್ದಾರೆ ಈ ಮೃಕಂಡ ಮುನಿ. ಅಲುಗದೆ ಮನವಾವತರದೊಳಗೆ ಚಲನೆಗವಕಾಶವನ್ನು ಕೊಡದೆ ಬಿಡದಲೆ ಹರನನ್ನು ಸ್ಮರಿಸುತ್ತ ಕಾಲಕವನ್ನು ಕಳೆಯುತ್ತಲಿ ದೇವಾಸಲಜನುತ ಈ ಪರಿಜೊಳಾಗ. ತಪಸ್ಸನ್ನು ಮಾಡಲು ಪ್ರಾರಂಭಿಸಿದವರು ಸ್ವಲ್ಪ ಕಾಲ ಹಣ್ಣು ಹಂಪಲಾದಿಗಳನ್ನು ತಿನ್ನುತ್ತಾ ಜಲಪಾನಾದಿಗಳನ್ನು ಮಾಡುತ್ತಾ ಮತ್ತೆ ಬರ್ತಾ 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 ಕೇವಲ ಜಲಪಾನಾದಿಗಳಲ್ಲಿ ಕಾಲವನ್ನು ಕಳೆಯುತ್ತಾ ಇನ್ನು ಸ್ವಲ್ಪ ಕಾಲವಾಗೋದ್ರೊಳಗಾಗಿ ನಿರಾಹಾರಿಯಾಗಿ ಅಖಂಡವಾದ ತಪಸ್ಸನ್ನು ಮಾಡುತ್ತಿದ್ದಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆತನ ಸತಿಯಾಗಿರ್ತಕ್ಕಂಥ ಮರುಧ್ವತಿ ಪತಿಗೆ ಅನುಗುಣವಾಗಿ ಆತನ ಸೇವೆಯನ್ನೇ ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರೆ ಈ ಮಹಾನುಭಾವನ ತಪ ಪ್ರಭಾವದಿಂದ ಈತನ ತಪದ ಜ್ವಾಲೆಯಿಂದ ಅಕ್ಕಪಕ್ಕದಲ್ಲಿ ಕುಳಿತಿರುವ ಸಾಧು ಸಂತರೆಲ್ಲರೂ ಸಹಿಸಲಾರದಾಗಿದ್ದಾರೆ. ಇವರೆಲ್ಲರೂ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತೆ, ದೇವಾ ಈತ ಯಾರೋ ತಪಸ್ಸನ್ನು ಮಾಡ್ತಾ ಇದ್ದಾನೆ, ನಮ್ಮನ್ನು ಕಾಪಾಡು ಕಾಪಾಡು ಎಂದಾಗ ನಸುನಕ್ಕ ಮಿಸುನಗೆಯ ಸುಂದರನಾದ ಶಿವನು ತಾನು ಪಾರ್ವತಿ ಸಹಿತನಾಗಿ ಪ್ರತ್ಯಕ್ಷನಾಗಿದ್ದಾನೆ. ಸಮಯ ಹೇಗಾಗಿದೆ ಎಂದರೆ ದೈವ ಸಂಕಲ್ಪ. ಪತಿಯ ಸೇವೆಯನ್ನು ಮಾಡುತ್ತಿದ್ದ ಈ ತಾಯಿ ಮರುಧ್ವತಿ
ಜಲಪಾನಕ್ಕಾಗಿ ಜಲ ತರುವುದಕ್ಕಾಗಿ ತಾನು ನದಿಯ ತೀರಕ್ಕೆ ಹೋಗಿರುವಾಗ ಈ ಮೃಕಂಡ ಮನುವಿನಗೆ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ ಶಿವ. ಅಯ್ಯ ಮುನಿ, ಇದ ನೋಡು. ನಾನು ಎದ್ದು ಕೈಗಳನ್ನು ಜೋಡಿಸಿದ. ಬಂದೆಯ ಎನ್ನಪ್ಪ. ಗಿರಿಜಾವರನೆ, ಢಮುರುಗಧರನೆ, ಗಂಗಾಧರನೆ, ಪಿನಾಕವರನೆ, ತ್ರಿಪುಂಡನೊಸಲಧಾರಕನೆ, ನಾಗಭೂಷಣನೆ, ನಗೆಮುಖ ಸುಂದರನೆ, ನೀಲಕಂಠನೆ, ಸತ್ಯನೇ, ದಿಗ್ದಿಗಂಬರನೆ, ರುಂಢಮಾಲಾಧರನೆ, ಪ್ರಚಂಡ ಕಾಲ ಭೈರವನೆ, ನತಜನ ಪರಿಪಾಲಿತ ಪೋಷಣೆ, ತ್ರಿಪುಂಡನೊಸಲಧಾರಕನೆ, ತ್ರಿನೇತ್ರವರನೆ, ತ್ರಿಶೂಲಧರನೆ, ನಟರಾಜನೆ, ಸತ್ಯನೇ, ಸುಂದರನೆ, ದಿಗ್ಗಂಬರನೆ, ವಿಶ್ವಂಬರನೆ, ವಿಶ್ವನಾಥನೆ, ನಗೆಮುಖಯ ಸುಂದರನೆ, ಭಕ್ತವತ್ಸಲನೆ, ಶಿವ ಶಿವ. ಹೇ ದೇವಾ, ಬಹು ರೀತಿಯಿಂದ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದ, ಅಯ್ಯ ಮೃಕಂಡು, ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ. ನೀನು ಮಕ್ಕಳಿಗೋಸ್ಕರವಾಗಿಯೇ ತಪಸ್ಸನ್ನು ಮಾಡುತ್ತಿರುವೆ ಎಂಬುದನ್ನು ತಿಳಿದೆ. ಆದರೆ ಪೂರ್ವ ಜನ್ಮದ ಒಂದು ಕರ್ಮ ವಿಶೇಷ ಫಲದಿಂದ ಮಕ್ಕಳ ಭಾಗ್ಯ ನಿನಗಿಲ್ಲವಾದರೂ ಸಹ ಈಗ ನಾನು ಅನುಗ್ರಹಿಸುತ್ತಿದ್ದೇನೆ. ಆದರೆ ಒಂದು ವಿಚಾರ. ಏನು ಸ್ವಾಮಿ? ಸತ್ಯವಂತನು, ನಿಸ್ಪೃಹನು, ದೈವಭಕ್ತನು, ಸತ್ಯಪ್ರಿಯನೂ ಆಗಿರತಕ್ಕಂಥ 16 ವರ್ಷ ಆಯುಷುಳ್ಳ ಒಬ್ಬ ಬಾಲಕನು ಬೇಕೋ, ಅಥವಾ ದುರ್ಮಾರ್ಗಿಯಾಗಿ ದುರ್ವರ್ತನೆಯಲ್ಲಿ ಪ್ರವರ್ಧಮಾನನಾಗಿ ವಂಶ ಗೌರವವನ್ನು ಹಾಳು ಮಾಡತಕ್ಕಂಥ ದೀರ್ಘಾಯುಷವಂತನಾಗಿರತಕ್ಕಂಥ ಬಾಲಕನು ಬೇಕು? ವಿಚಾರ ಮಾಡಿ ಹೇಳು. ಮೃಕಂಡು ನಗುತ್ತಾ ಹೇಳುತ್ತಿದ್ದಾನೆ, ಸ್ವಾಮಿ, ಮಕ್ಕಳನ್ನ ಲೋಕದಲ್ಲಿ ಪಡೆಯಬೇಕು ಎಂದು ಆಶೆ ಪಡುವುದು ಯಾವುದಕ್ಕಾಗಿ? ಚಿಕ್ಕಂದಿನಲ್ಲಿ ಅವರ ಬಾಲಲೀಲೆಗಳನ್ನು ನೋಡಿ ಆನಂದ ಪಡುವುದಕ್ಕೂ, ಅವರು ಪ್ರಾಯಕ್ಕೆ ಬಂದಾಗ ಅವರ ಘನತೆ, ಗೌರವ, ವಿದ್ಯಾದಿ ಪ್ರೌಢಮೆಗಳನ್ನು ಕಂಡು ಲೋಕದಿಂದ ಇಂಥ ಮಕ್ಕಳನ್ನು ಪಡೆದ ತಂದೆ ಎನಿಸಿಕೊಳ್ಳುವುದಕ್ಕೂ, ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಸಹಾಯವನ್ನು ಅಥವಾ ನೆರವನ್ನು ಪಡೆದು ಬಾಳುವುದಕ್ಕೂ, ಗತಿಸಿದ ಮೇಲೆ ವಂಶ ಕೀರ್ತಿಯನ್ನು ಬೆಳಗಿಸಲಿಕ್ಕಲ್ಲವೇ ಮಕ್ಕಳು ಬೇಕು. ಇದನ್ನೆಲ್ಲ ಹಾಳು ಮಾಡತಕ್ಕಂಥ ಮಕ್ಕಳು ಹುಟ್ಟಿ ಪ್ರಯೋಜನವೇನು ದೇವ? ಪರಮಾತ್ಮ ಕರುಣಿಸುವುದಾದರೆ ಆ ಸತ್ಯವಂತನು, ನಿಷ್ಠಾವಂತನು, ವಂಶ ಗೌರವವನ್ನು ಉಳಿಸ್ತಕ್ಕಂಥ 16 ವರ್ಷ ಆಯುಷುಳ್ಳ ಆ ಬಾಲಕನನ್ನೇ ದಯಪಾಲಿಸು. ಪರಮಾತ್ಮ ತಥಾಸ್ತು. ಶಿವನು ತಾನು ಕೈಲಾಸ ಸೇರಿದ್ದಾನೆ. ಎದ್ದ ಈ ಮುನಿಯು ನಮಸ್ಕಾರವನ್ನು ಮಾಡುತ್ತಾ ತನ್ನ ಹೆಂಡತಿ ಮರುದ್ವತಿಯನ್ನು ಹುಡುಕುತ್ತಿದ್ದಾನೆ. ದೇವಿ! ನದಿಯ ತೀರಕ್ಕೆ ಹೋಗಿದ್ದ ಮರುದ್ವತಿಯು ಹಿಂತಿರುಗಿ ಬಂದು, ಸ್ವಾಮಿ ಏನಾಯಿತು? ಕ್ಷಣಕಾಲ ಮುಂಚಿತವಾಗಿ ಬಾರದೆ ಹೋದೆಯಲ್ಲೇ ಶಿವನು ಪ್ರತ್ಯಕ್ಷನಾಗಿ ನನ್ನ ಮನದಿಷ್ಟವನ್ನೆಲ್ಲ ನೆರವೇರಿಸಿದ್ದಾನೆ. ನಾವು ಮಕ್ಕಳ ಭಾಗ್ಯವನ್ನು ಪಡೆಯುತ್ತೇವಂತೆ, ನಡೆ ಅಂತ ಹೇಳಿ ಹಿಂತಿರುಗಿ ಮಹಾನುಭಾವರಾಗಿರ್ತಕ್ಕಂಥ ಮೃಕಂಡುವು ಮರುದ್ವತಿಯರು ತಮ್ಮ ಆಶ್ರಮವನ್ನು ಸೇರಿದ್ದಾರೆ. ಸ್ವಲ್ಪ ಕಾಲವಾಗುವುದರೊಳಗಾಗಿ ಶಿವಾನುಗ್ರಹ ವಿಶೇಷದಿಂದ ಆ ತಾಯಿ ಗರ್ಭವತಿಯಾಗಿದ್ದಾಳೆ. ಮಾಸ 1, 2, 3, 4 ತೆರ ನವಮಾಸಗಳು ಕಳೆಯೇ ಹರನೊಲಿಮೆಯನ್ನು ಪಡೆದು ಮಾತೇ ತಾನಾಗ. ಶಿವಾನುಗ್ರಹಕ್ಕೆ ಪಾತ್ರರಾದ ಈ ತಾಯಿ ನವಮಾಸ ಕಳೆದ ದಶತಾರೆಯ ಸುಯೋಗದಲ್ಲಿ ಒಂದು ಗಂಡು ಮಗುವನ್ನೇ ಪಡೆದಿದ್ದಾಳೆ. ಆಶ್ರಮ ನಿವಾಸಿಗಳಿಗೆಲ್ಲ ಆನಂದವೋ ಆನಂದ. ಆಹಾ, ಗಂಡು ಮಗುವನ್ನು ಪಡೆದಳಲ್ಲ ಈ ತಾಯಿ ಎಂಬುದಾಗಿ ಹೇಳಿ ಎಲ್ಲರೂ ಸೇರಿ ಆ ಮಗುವನ್ನ ನಾಮಕರಣ ಶಾಸ್ತ್ರಕ್ಕೋಸ್ಕರವಾಗಿ ಸೇರಿದ್ದಾರೆ. ಅದರಲ್ಲಿ ಹಿರಿಯರೊಬ್ಬರು ಹೇಳ್ತಾರೆ, ಅಯ್ಯ, ಈ ಮಗುವು ಇನ್ಯಾರೂ ಅಲ್ಲ, ಮೃಕಂಡುವನ ಮಗುವಾದ್ದರಿಂದ ಇವನಿಗೆ ಒಳ್ಳೆ ಹೆಸರು ನೀಡೋಣ, ಮಾರ್ಕಂಡೇಯ. ಮೃಕಂಡೋಹೋ ಅಪತ್ಯಂ ಪುಮಾನ್ ಮಾರ್ಕಂಡೇಯ. ಮೃಕಂಡುವಿನ ಪುತ್ರನಾಗಿರುವುದರಿಂದ ಮಾರ್ಕಂಡೇಯ. ಆ ಮಕ್ಕಳಿಲ್ಲದೆ ಪಡೆದಿರುವ ಮಗುವನ್ನ ತಾಯಿ ಎತ್ತಿ ಮುದ್ದಾಡ್ತಾಳಂತೆ. ಮಕ್ಕಳಿಲ್ಲದೆ ಇರೋರ ಮನೆಯಲ್ಲಿ ಅಪರೂಪಕ್ಕೊಂದು ಮಗುವಾಗ್ಬಿಟ್ರೆ ಆ ಮಗು ಬಹಳ ತೊಂದರೆ. ಮಾವ, ತಾತ, ಭಾವ, ಭಾಮೈದನ ಬಂದವರು ಹೋದವರೆಲ್ಲ ಹಿಡಿದು ಎತ್ತಿ ಹಿಸುಕಿ ಹೀರೆಕಾಯಿ ಮಾಡಾಕ್ಬಿಡ್ತಾರೆ. ಈ ಮಕ್ಕಳಿರೋ ಮನೆಯಲ್ಲೇ, ಮಕ್ಕಳಾಗಿರೋ ಜಾಗದಲ್ಲೇ ಒಂದು 7, 8, 9 ಮಕ್ಕಳಾದರೆ ಒಂದೊಂದು ಮೂಲೆಯಲ್ಲಿ ಒಂದೊಂದು ಕೂತಿರ್ತವೆ.
ಬಾಪ ಸುಮ್ಮನೆ ಕೂತ್ಕೊಳ್ಳ ಅಂದ ಹಾಗಾಗುತ್ತೆ. ಇಲ್ಲಿ ಮಕ್ಕಳನ್ನು ಪಡೆದ ಈ ತಾಯಿ ಆ ಅಪರೂಪಕ್ಕೆ ದೊರೆತಿರುವ ಶಿವಾನುಗ್ರಹದಿಂದ ಅವತರಿಸಿದ ಆ ಪುತ್ರನನ್ನು ಎತ್ಕೊಂಡು ತೂಗ್ತಾಳಂತೆ. ಎನ್ನ ಮನೆ ಬೆಳಗಿಸಲು ಉದಿಸಿದೆ ನೀ ಜ್ಯೋತಿ, ಎನ್ನ ಮನೆ ಬೆಳಗಿಸಲು ಉದಿಸಿದೆ ನೀ ಜ್ಯೋತಿ, ಎನ್ನ ಮನ ವಿಕಸಿತಕ್ಕೆ ನೀನೆ ಸುಮತಿ, ಘನತರದ ವಂಶಕ್ಕೆ ನೀನೆ ಕೀರ್ತಿ, ಘನತರದ ವಂಶಕ್ಕೆ ನೀನೆ ಕೀರ್ತಿ, ಸಂತಸದ ಸುದೆ ಹರಿಸು ನೀ ಬೆಳೆಸು ಘನ ಕೀರ್ತಿ, ಜೋ ಜೋ ಕಂದ, ನೀ ಬೆಳೆದು ದೊಡ್ಡವನಾದರೆ ಅದು ಆನಂದ ಚಂದ ಎಂದು ಬೆಳೆಸುತ್ತಿದ್ದರೆ ಆ ಬಾಲಕ ಬೆಳೆಯುತ್ತಿದ್ದಾನೆ. ದಿನ ಒಂದಾಯಿತು, ಎರಡಾಯಿತು, ಮಾಸವಾಯಿತು, ವರ್ಷವಾಯಿತು, 1, 2, 3, 4, 5 ಕಳೆಯೋದ್ರೊಳಗಾಗಿ ಆ ತಾಯಿ ತಂದೆಗಳಿಗೆ ಆನಂದವೋ ಆನಂದ. ತಂದೆ ಮೃಕಂಡು ಮಾತ್ರ ಮನದಲ್ಲೇ ಮರುಗುತ್ತಿದ್ದಾನೆ. ಈ ನನ್ನ ಮಗ ಮಾರ್ಕಂಡೇಯ ಅಲ್ಪಾಯುಷ್ಯವಂತ ಎಂಬ ವಿಚಾರ ಮರುದ್ಧತಿಗೆ ತಿಳಿಯದಲ್ಲ. ನಾನು ಮುಂಚಿತವಾಗಿ ತಿಳಿಸಿದ್ದರೆ ಆ ಮಗುವನ್ನು ಗರ್ಭಧಾರಣೆ ಮಾಡಿದ ಮೊದಲುಗೊಂಡೇ ಈ ತಾಯಿ ದುಃಖದಲ್ಲೇ ಮುಳುಗಿ ಹೋಗ್ತಿದ್ಲಲ್ಲ. ಸ್ವಲ್ಪವಾದರೂ ಸಂತೋಷದಲ್ಲಿ ಕಾಲವನ್ನು ಕಳೆಯಲಿ ಎಂದು ತಾನು ಕಾಲ ಕಳೆಯುತ್ತಿದ್ದರೆ ಆ ಹುಡುಗ ಬೆಳೆದು ದೊಡ್ಡವನಾಗುತ್ತಿದ್ದರೆ ಆ ತಂದೆ ತಾಯಿಗಳಿಗೆ ಆನಂದವೂ ಆನಂದ. ಒಂದು ದಿನ ಈ ಮಾರ್ಕಂಡೇಯ 5-6 ವರ್ಷದ ಬಾಲಕನಾಗಿ ಓಡಾಡುವಾಗ ಯಾರೋ ದೊಡ್ಡವರು ಸಿಕ್ಕಿ ಅವನಿಗೊಂದು ಶಿವನ ಪ್ರತಿಮೆಯನ್ನು ಕೊಟ್ರಂತೆ. ಅಪ್ಪ ತಗೋ, ಇದನ್ನು ಆಟ ಆಡ್ಕೊಳ್ಳೋ ಅಂದ್ರೆ ಆ ಬಾಲಕ ಆ ಪ್ರತಿಮೆಯನ್ನು ತಂದ ಒಂದು ಮರದಡಿಯಲ್ಲಿ ಇಟ್ಟು ತನ್ನ ಸಹಪಾಠಿಗಳಾದ ಮಕ್ಕಳನ್ನು ಕೂರಿಸಿಕೊಂಡಿದ್ದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಕ್ಕಳೆಲ್ಲರೂ ಕೂತು ನೋಡಿದರು. ಸ್ವಲ್ಪ ಕಾಲವಾಯಿತು, ಅವರೆಲ್ಲ ಎದ್ದು ಹೋದರು. ಇದೇನು ಮಾರ್ಕಂಡೇಯ ಎಲ್ಲಿ ಹೋದ? ಇಷ್ಟು ವೇಳೆಯಾದರೂ ಬರಲಿಲ್ವಲ್ಲ, ಏನು ಕಾಣುತ್ತಲೇ ಇಲ್ಲವಲ್ಲ ಅಂತ ಸುತ್ತಾಡುತ್ತಾ ತಾಯಿ ಬಂದು ನೋಡಿದರೆ ಅಖಂಡವಾಗಿ ಶಿವನ ಧ್ಯಾನದಲ್ಲಿ ಕಣ್ಮುಚ್ಚಿ ಕುಳಿತವನು ಅಚಲನಾಗಿ ಕುಳಿತಿದ್ದಾನೆ. ತಾಯಿ ನೋಡಿದ್ಲು, ಕಂದ ಮಾರ್ಕಂಡೇಯ ಎಂದರೆ ಬಹುಕಾಲವಾಗಿ ಎಚ್ಚರಪಡಿಸಿದ ಮೇಲೆ ಕಣ್ಣಂತೆರೆದು ತಾಯಿ ನೋಡಿದ. ಅಮ್ಮ ಏನು ಮಾಡ್ತಾ ಇದ್ದೀಯಪ್ಪ? ಅಮ್ಮ, ಈ ಶಿವನ ಧ್ಯಾನದಲ್ಲಿ ಕಣ್ಣು ಮುಚ್ಚಿದೆ, ಏನೋ ನನಗೆ ಅರಿವಾಗದೆ ನಿದ್ದೆ ಬಂದು ಬಿಡುತ್ತಮ್ಮ, ಆತನ ಧ್ಯಾನದಲ್ಲೇ ಕುಳಿತಿದ್ದೆ. ತಾಯಿ ಹೇಳ್ತಾಳೆ, ಅಪ್ಪ ನೀನು ಸಾಮಾನ್ಯನಲ್ಲ ಕಾಣೋ, ನನ್ನೊಡೆಯ ಶಿವನ ಅನುಗ್ರಹದಿಂದ ಬಂದವನಂದ ಮೇಲೆ ಬಾ ಎಂಬುದಾಗಿ ತಬ್ಬಿ ಮುದ್ದಾಡಿದ್ದಾರೆ. 7ನೇ ವಯಸ್ಸಿಗೆ ಸರಿಯಾಗಿ ಆ ಮಹಾನುಭಾವನಾದ ಮಾರ್ಕಂಡೇಯನಿಗೆ ಉಪನಯನಾದಿಗಳನ್ನು ಮಾಡಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟಿದ್ದಾನೆ. ಗುರುಗಳೆದರಲ್ಲಿ ಕುಳಿತಿದ್ದ ಬಾಲಕ ಗುರುಗಳಂದರು, ಅಪ್ಪ ಹೇಳಿ. ಓ ಎಲ್ಲರೂ ಓಂ ಅಂತಿದ್ರೆ ಈ ಮಾರ್ಕಂಡೇಯ ಮಾತ್ರ ಸುಮ್ಮನೆ ಕುಳಿತಿದ್ದ. ಗುರುಗಳು ಕೇಳಿದರು, ಯಾಕಪ್ಪ? ಗುರುಗಳೇ, ಆ ಓಂಕಾರದ ಅರ್ಥವನ್ನು ಹೇಳಿ, ನಾನು ಆಮೇಲೆ ಹೇಳ್ತೇನೆ. ಗುರುಗಳೇನಾಗಿತ್ತಾರಪ್ಪ, ಈ ಓಂಕಾರಕ್ಕೆ ಪ್ರಣವಾಕ್ಷರ ಎಂದು ಹೆಸರು. 5 ಬಿಂದುಗಳು ಸೇರುತ್ತೆ ಕಾಣೋ. ಪ್ರಥಮಂ ತಾರಕಂ ಚೈವ, ದ್ವಿತೀಯಂ ದಂಡಮುಚ್ಛತೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ ಓಂ ಜ್ಯೋತಿಮಯಂ ರೂಪಂ ಅಂತ. ಆ ಓಂಕಾರದ ಒಳಗಡೆ ಅಡಕವಾಗಿರಬಹುದಾದ ಶಕ್ತಿಯೇ ಆ ನಮ್ಮಪ್ಪ ಶಿವಕಾಣೆಯ. ಹೇಳು. ಬಾಲಕ ಓಂ ಅಂತ ಕಣ್ಣು ಮುಚ್ಚಿದ. ಪಕ್ಕದಲ್ಲಿ ಒಬ್ಬ ಹುಡುಗ ಅಂದ, ಗುರುಗಳೇ ನೋಡಿ ಮಾರ್ಕಂಡೇಯ ನಿದ್ದೆ ಮಾಡ್ತಾನೆ. ಮಾರ್ಕಂಡೇಯ ಅಂದಾಗ ಥಟ್ಟನೆ ಕಣ್ಣು ಬಿಟ್ಟ. ಏನ್ ಗುರುಗಳೇ, ಏನ್ ಮಾಡ್ತಾ ಇದ್ದೀಯೋ? ಹೊರ ಕಣ್ಣ ಮುಚ್ಚಿ ಒಳ ಕಣ್ಣ ತೆರೆದು ನಿನ್ನ ನಾ ನೋಡಿದೆ ಗುರುರಾಯ. ಗುರುಗಳೇ, ಹೊರಗಿನ ಕಣ್ಣನ್ನು ಮುಚ್ಚಿ ಜ್ಞಾನ ನಯನವನ್ನು ತೆರೆದು ನಿಮ್ಮನ್ನು ನೋಡಿದೆ. ಪಕ್ಕದಲ್ಲಿದ್ದ ಹುಡುಗ ಅಂದ, ಗುರುಗಳೇ ಗುಡಿಸೋರೆಲ್ಲ ಹೀಗೆ ಅಂದ್ರೆ ಏನ್ ಮಾಡ್ತೀರಾ? ಆಗ ಗುರುಗಳು, ಅಪ್ಪ ನಾನು ಹೇಳ್ತಿದ್ದದನ್ನ ನೀನು ಕೇಳಿದೀಯಾ? ಕೇಳಿದೆ ಗುರುಗಳೇ. ಏನ್ ಹೇಳ್ತಿದ್ದೆ? ಓ ಈ ಓಂಕಾರವನ್ನು ನೀವು ಹೇಳ್ತಿದ್ರಿ ಗುರುಗಳೇ. ಓಂಕಾರನಾದ ಬಿಂದುವಿನಲ್ಲಿ ಅಡಕನಾಗಿರಬಹುದಾದ ಶಿವನನ್ನ ಅನನ್ಯ ಭಕ್ತಿಯಿಂದ ನಾನು ಆರಾಧನೆಯನ್ನು ಮಾಡಿದೆ. ಇಷ್ಟೇ ಗುರುಗಳೇ. ಹಾಗಂದ ಕೂಡಲೇ
ಗುರುಗಳೇನು ಮಾಡಿದರಂತೆ, ಬಹಳ ಸಂತೋಷಪ್ಪ, ನೀನು ಅವತಾರ ಮೂರ್ತಿಯಾಗಿರುವುದರಿಂದ ಹೀಗೆ ಅವತರಿಸಿರುವೆ, ಹೋಗಿ ಬಾ. ಪೂರ್ವ ಕಾಲದಲ್ಲಿ ಗುರುಗಳು ಎಂದರೆ ಶಿಷ್ಯರಿಗೆ ಅಷ್ಟೇ ಭಯವಿತ್ತು. ಮೇಷ್ಟ್ರು ಅಂದ್ರೆ ಸಾಕು, ಹುಡುಗರೆಲ್ಲ ಗಡಗಡ ಗಡಗಡ ನಡುಗುತ್ತಿದ್ದರು. ಈಗ ಹುಡುಗರು ಅಂದ್ರೆ ಸಾಕು, ಮೇಷ್ಟ್ರೇ ಗಡಗಡ ಗಡಗಡ ನಡುಗುತ್ತಾರೆ. ನಾನು ಓದ್ತಿದ್ದ ಕಾಲದಲ್ಲಿ ಒಬ್ಬ ಹುಡುಗ ಇದ್ದ, ರಾಮ ಅಂತ. ಆತ ಈಗ ಒಬ್ಬ ದೊಡ್ಡ ಡಾಕ್ಟರ್ ಆಗಿದ್ದಾನೆ. ಗುರುಗಳೊಂದು ದಿವಸ ಶನಿವಾರ, ಅಪ್ಪ ನಾ ಬೆಳಗ್ಗೆ ಟಿಫನ್ ಮಾಡಲಿಲ್ಲ ಕಣ್ರಯ್ಯ, ಸ್ವಲ್ಪ ಬಾರೋ ಒಂದೆರಡು ಇಡ್ಲಿ ತಗೊಂಬಾರೋ ಅಂತ ಹೇಳಿ ರಾಮನ ಕೈಗೆ ದುಡ್ಡು ಕೊಟ್ಟರು. ರಾಮ ಹೋಟ್ಲಿಗೆ ಹೋದ, 2 ಇಡ್ಲಿಲಿ ಒಂದು ಅವನು ತಿಂದ, ಒಂದೇ ಒಂದು ಪಟ್ನ ಕಟ್ಸ್ಕೊಂಬಂದ. ಮೇಷ್ಟ್ರೇ ತಗೊಳ್ಳಿ. ಮೇಷ್ಟ್ರು ಪಟ್ನ ಬಿಚ್ಚಿ ನೋಡಿದ್ರು, ಅದರಲ್ಲಿ ಒಂದೇ ಇಡ್ಲಿ ಇತ್ತು. ಲೇ ರಾಮ, ಎಷ್ಟು ಇಡ್ಲಿಗೆ ಹೇಳಿದ್ನೋ? ಗುರುಗಳೇ ನೀವು 2ಕ್ಕೆ ಹೇಳಿದ್ರಿ, ಇಲ್ಲಿ ಒಂದೇ ಇದೆಯಲ್ಲೋ? ಆಗ ರಾಮ ಕೇಳ್ತಾನೆ, ಗುರುಗಳೇ 2 ನಿಮಗೇನಾ? ಗುರುಗಳಂದ್ರೆ, ಅಯ್ಯೋ ಪಾಪಿ, ನನಗಲ್ದೆ ಇನ್ಯಾರಿಗೋ? ಗುರುಗಳೇ ಎಲ್ಲೋ ಒಂದು ನನಗೆ, ಒಂದು ನಿಮಗೆ ಅಂತ ತಿಳ್ಕೊಂಡು ನಾನೊಂದು ತಿಂದೆ. ಗುರುಗಳಿಗೆ ಸಿಟ್ಟು ಬಂತು, ಹೇಗೋ ತಿಂದೆ? ಯಾರಪ್ಪನ ಮನೆ ಗಂಟು ಅಂತ ತಿಂದೋ? ಬಗಳೋ, ಕೋಲು ಕೈನ ಹಿಡ್ಕೊಂಡ್ರೆ ಚರ್ಮ ಸುಲ್ದು ಬಿಡ್ತೇನೆ, ಬಗಳೋ, ಹೇಗೆ ತಿಂದೆ? ಅದಕ್ಕೆ ರಾಮ ಅಲ್ಲಿದ್ದ ಇಡ್ಲಿ ಕೈನ ತಗೊಂಡು ನೋಡಿ, ಗುರುಗಳೇ ಹೀಗೆ ತಿಂದೆ ಅಂತ ಅದು ಬಾಯಿಗೆ ಹಾಕೊಂಡ. ಗುರುಗಳು ಲೋ 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 ಲೋಡಗಾಗಿ ತಿಂದು ಮುಗಿಸಿಬಿಟ್ಟನಂತೆ. ಗುರು ಶಿಷ್ಯರ ಕಾಲ ಹೀಗಾದರೆ ಗುರುಗಳ ಗತಿ ಏನು? ಇಲ್ಲಿ ಗುರುಗಳೇನು ಮಾಡಿದ್ದಾರೆ, ಅಪ್ಪ ನೀನು ಚಿರಂಜೀವಿಯಾಗಿ ಬಾಳತಕ್ಕಂಥವನಾದ್ದರಿಂದ ಹೋಗು. ಬಾಲಕ ಮನೆಗೆ ಬಂದ, ತಂದೆ ತಾಯಿಗಳು ಅಕ್ಕರೆಯಿಂದ ಬೆಳೆಸ್ತಿದ್ದಾರೆ. ಈ ಮಹಾನುಭಾವನಾದ ಬಾಲಕ ಬೆಳೆಯುತ್ತಿರುವಾಗ ಒಂದು ದಿನ ಅನಿತ ಮುನಿಗಳ ಸಂಗಡ ಸೇರುತ್ತ ಬಂದರು ವಸಿಷ್ಠರಾಗ. ಅನಿತ ಮುನಿಗಳ ಸಂಗಡ ಸೇರುತ್ತ ಬಂದರು ವಸಿಷ್ಠರಾಗ. ಮನು ಮುನಿಗಳ ದರದಲ್ಲಿ ಮೆರೆಯುವ ಋಷಿಗಳು ಬಂದರು ತಾವಾಗ. ಬಾಲಕ ನಿನಗಾಶೀರ್ವದಿಸಲು ಎನ್ನುತ್ತಾಗಮಿಸಿದರು ಬೇಗ. ಶಿವನ ಕರುಣೆ ಒಳಗಾಗಲಿ ನಿನಗೆಂದು ಆಶೀರ್ವದಿಸಿದರಾಗ. ಈ ಬಾಲಕ ಚಿಕ್ಕಂದಿನಿಂದಲೇ ಶಿವಧ್ಯಾನದಲ್ಲಿ ತಲ್ಲೀನನಾಗುತ್ತಾ ಪರಮಜ್ಞಾನಿಯಾಗಿರುವುದನ್ನು ಅರ್ಥ ಮಾಡಿಕೊಂಡಂತ ಬ್ರಹ್ಮ ಋಷಿಗಳಾದ ವಸಿಷ್ಠರು ಸಪ್ತಋಷಿಗಳನ್ನೊಡಗೂಡಿ ಬರುತ್ತಾ ತೀರ್ಮಾನ ಮಾಡಿದರಂತೆ, ಈ ಬಾಲಕರಿಗೆ ನಾನು ಆಶೀರ್ವಾದವನ್ನು ಮಾಡಬೇಕು ಅಂತ. ಆಶೀರ್ವಾದವನ್ನು ಮಾಡಬೇಕು ಎಂಬ ಅಭಿಪ್ರಾಯದಲ್ಲಿ ಈ ಮೃಕಂಡುವಿನ ಆಶ್ರಮಕ್ಕೆ ಬಂದಾಗ ಎಲ್ಲ ಮುನಿಗಳನ್ನು ಕಂಡೊಡನೆ ಕರಗಳನ್ನು ಜೋಡಿಸಿ ಮೃಕಂಡುವು ಅವರನ್ನು ಸ್ವಾಗತಿಸಿದ್ದಾರೆ. ಆ ತಾಯಿಯಾದ ಮರುಧ್ವತಿಯು ಅವರಿಗೆಲ್ಲರಿಗೂ ಉಪಚಾರಕ್ಕೋಸ್ಕರವಾಗಿ ಹಣ್ಣು ಹಂಪಲಗಳನ್ನು ಕೊಟ್ಟು ಸತ್ಕರಿಸುತ್ತಿದ್ದಾಳಂತೆ. ಬಾಲಕನಾಗಿರ್ತಕ್ಕಂಥ ಮಾರ್ಕಂಡೇಯ ಬಂದು ಒಬ್ಬೊಬ್ಬರಿಗಾಗಿ ನಮಸ್ಕಾರ ಮಾಡುತ್ತಿದ್ದಾನೆ. ವಸಿಷ್ಠರು ಸಂಕಲ್ಪ ಮಾಡಿದರಂತೆ, ನಾನು ಬಲ್ಲೆ ಇವನು ಅಲ್ಪಾಯುಷ್ಯವಂತನಾಗಿ ಅವತರಿಸಿದ್ದಾನೆ ಅಂತ. ಆದರೆ ಈ ಮಹಾನುಭಾವ ಶಿವಾನುಗ್ರಹಕ್ಕೆ ಸಂಪನ್ನನಾಗಿ ತನ್ನ ಮೃತ್ಯುವನ್ನೇ ಜಯಿಸಿ ದೀರ್ಘಾಯುಷ್ಯವಂತನಾಗ್ತಕ್ಕಂಥವನಾದ್ದರಿಂದ ಆ ಸಮಯ ಸನ್ನಿವೇಶ ಸಂದರ್ಭ ಕೂಡಿ ಬರಲು ನಾವೆಲ್ಲರೂ ಇವರಿಗೆ ಆಶೀರ್ವಾದವನ್ನು ಮಾಡಬೇಕು ಎಂಬ ಸಂಕಲ್ಪದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ವಸಿಷ್ಠರು ಕುಳಿತಿದ್ದರೆ ಈ ಬಾಲಕ ಪಕ್ಕದಲ್ಲಿದ್ದವರಿಗೆಲ್ಲ ನಮಸ್ಕಾರ ಮಾಡ್ತಾ ಬರ್ತಿದ್ದಾರೆ. ಆ ಸಪ್ತರ್ಷಿಗಳಲ್ಲಿ ವಸಿಷ್ಠರನ್ನು ಬಿಟ್ಟು ಕುಳಿದವರೆಲ್ಲರೂ ಏನಂತ ಆಶೀರ್ವಾದ ಮಾಡ್ತಿದ್ದಾರೆ, ಆಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ಕುಶಲಮಸ್ತು, ಶುಭಮಸ್ತು, ಸಕಲ ಇಷ್ಟಾರ್ಥ ಸಿದ್ಧಿರಸ್ತು, ಹೀಗೆಲ್ಲ ಆಶೀರ್ವಾದ ಮಾಡ್ತಿದ್ರು. ವಸಿಷ್ಠರ ಕಾಲಿಗೆ ನಮಸ್ಕಾರ ಮಾಡಲು ಬಂದ ಕೂಡಲೇ ಈ ವಸಿಷ್ಠ ಏನು ಮಾಡಿದ, ಅಪ್ಪ ನೀನು ನನಗೆ ನಮಸ್ಕಾರ ಮಾಡಬೇಡಪ್ಪ. ಎಲ್ಲ ಮಹರ್ಷಿಗಳು ಕೇಳಿದರು, ಯಾಕೆ ವಸಿಷ್ಠರೇ, ಯಾಕೆ ನೀವು ನಮಸ್ಕಾರ ಯಾಕೆ ಮಾಡಿಸ್ಕೊಳ್ಳಲ್ಲ? ಅಯ್ಯ, ನನ್ನ ಮಾತು ಸುಳ್ಳಾಗೋಗುತ್ತೆ. ಕಾರಣ ಏನು ಎಂದರೆ ಈ ಬಾಲಕ ಅಲ್ಪಾಯುಷ್ಯವಂತ, ಕೇವಲ 16 ವರ್ಷವನ್ನೇ ಹೊತ್ತು ಬಂದಿದ್ದಾನಾದ್ದರಿಂದ ನಾನಿವನನ್ನು ದೀರ್ಘಾಯುಷವಾಗುವಂತ ಆಶೀರ್ವಾದ ಮಾಡಿದ್ರೆ ನನ್ನ ಆಶೀರ್ವಾದ ಸುಳ್ಳಾಗುತ್ತೆ. ಹಾಗೆ ಪಕ್ಕದಲ್ಲಿರೋ ಮುನಿಗಳೆಲ್ಲ ಸೇರಿದ್ರು, ಸ್ವಾಮಿ ವಸಿಷ್ಠರೇ, ಗೊತ್ತಿದ್ದು ನಮ್ಮನ್ನು ಹಳ್ಳಕ್ಕೆ ತಳ್ಳಿದ್ರ ಅಲ್ಲ, ಈ ಬಾಲಕ ಅಲ್ಪಾಯುಷ್ಯವಂತ ಅಂತ ಗೊತ್ತಿದ್ದು ನೀವು ಮಾತ್ರ ಆಶೀರ್ವಾದ ಮಾಡದ ಉಳಿದ್ರಲ್ಲ, ಈಗ ನಮ್ಮ ಗತಿ ಏನು? ನಾವೆಲ್ಲ ಆಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ವಲ್ಲ, ನಮ್ಮ ಗತಿ ಏನು? ಆಗ ವಸಿಷ್ಠ ಹೇಳಿದ್ರಯ್ಯ, ಇದೆಲ್ಲ ದೈವ ಸಂಕಲ್ಪ. ಈಗ ಉಳಿದಿರುವುದು ಒಂದೇ ಒಂದು ಭಾಗ. ಅದು ಯಾವುದು ಒಂದು ಭಾಗ ಎಂದರೆ, ನಾವು ಈ ಬಾಲಕನನ್ನು ಕರೆದುಕೊಂಡು ಹೋಗಿ ಬ್ರಹ್ಮದೇವನ ಹತ್ರ ಬಿಡೋಣ. ಬ್ರಹ್ಮದೇವನೇನಾದರೂ ಆಯುಷ್ಯವಂತನಾಗಿ ಬಾಳುವಂತ ಆಶೀರ್ವಾದ ಮಾಡ್ದ, ನೀವು ಉಳ್ಕೊಂಡ್ರಿ. ಇಲ್ಲ, ನೀವು ಕೆಟ್ರಿ, ಅವರು ಕೆಟ್ಟ. ಹೇ ಬ್ರಹ್ಮದೇವ, ಬ್ರಹ್ಮದೇವ ಎಲ್ಲವನು ಬಲ್ಲವನು, ತ್ರಿಕಾಲ ಜ್ಞಾನಿಯಾದ ಬ್ರಹ್ಮದೇವನೇನು ಮಾಡಿದನಂತೆ, ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ ಅಂದ ಕೂಡಲೇ ಈ ಉಳಿದಿರೋ ಈ
ಸಪ್ತಋಷಿಗಳೆಲ್ಲ ಏನು ಮಾಡಿದ್ರು? ಗೆದ್ದುವಪ್ಪ, ಅಯ್ಯಪ್ಪ, ಕೊನೆಗೆ ಆಯುಷ್ಮಾನ್ ಭವ ಅನ್ನಲ್ಲ, ಅಷ್ಟೇ ಸಾಕು. ಆಗ ವಸಿಷ್ಠರು ಬಂದರು. ಬ್ರಹ್ಮದೇವ, ಒಂದು ಅನುಮಾನ. ಏನು ವಸಿಷ್ಠರೇ? ಏನಿಲ್ಲ, ಶಿವನು ಇವರಿಗೆ ಕೇವಲ 16 ವರ್ಷ ಆಯುಷ್ಯು ಎಂಬುದಾಗಿ ಅನುಗ್ರಹಿಸಿರುವಾಗ ನೀನು ಆಯುಷ್ಮಾನ್ ಭವ ಎಂದಿಯಲ್ಲ, ಈಗ ಶಿವನ ಮಾತು ಸುಳ್ಳಾಗೋದೆ, ನಿನ್ನ ಮಾತು ಸುಳ್ಳಾಗೋದೆ? ಹಾಗಂದಾಗ ಈ ಮಾತಿಗಾಗಿ ಬ್ರಹ್ಮದೇವ ನಗುತ್ತಾ ಹೇಳ್ತಾನೆ, ವಸಿಷ್ಠ, ನಾನು ಬಲ್ಲೆ ಇವನ ಅಲ್ಪಾಯುಷ್ಯವಂತ ಎಂಬುದನ್ನ. ಆದರೆ ಇದರಲ್ಲೊಂದು ವಿಚಾರವಿದೆ, ಬಲ್ಲೆಯ. ಏನು? ಉತ್ಕಟವಾಗಿರತಕ್ಕಂಥ ಪುಣ್ಯವನ್ನು ಯಾರು ಸಂಪಾದನೆಯನ್ನು ಈ ಪ್ರಪಂಚದಲ್ಲಿ ಮಾಡ್ತಾರೋ, ಆ ಉತ್ಕಟವಾದ ಪುಣ್ಯವನ್ನು ಸಂಪಾದನೆ ಮಾಡಿದವರು ಆ ಪುಣ್ಯವನ್ನ ಈ ಲೋಕದಲ್ಲೇ ಅನುಭವಿಸಿ ಹೋಗಬೇಕು ಎಂದು ಧರ್ಮಶಾಸ್ತ್ರವಿರುವುದರಿಂದ ನಾನು ಬಲ್ಲೆ ಇವನು ಶಿವಾನುಗ್ರಹ ಸಂಪನ್ನನಾಗ್ತಾನೆ, ತನ್ನ ಮೃತ್ಯುವನ್ನು ಜಯಿಸಿ ದೀರ್ಘಾಯುಷ್ಯವಂತನಾಗ್ತಾನೆ ಎಂಬುದನ್ನ. ಅದಕ್ಕಾಗಿಯೇ ನಾನು ಆಶೀರ್ವಾದವನ್ನು ಮಾಡಿದ್ದೇನೆ. ಆತ ಕೈಗಳನ್ನು ಜೋಡಿಸಿದ ಮಾರ್ಕಂಡೇಯ ಬ್ರಹ್ಮದೇವನನ್ನೇ ಕೇಳಿ, ಸ್ವಾಮಿ, ನನಗೇನು ಅರ್ಥವಾಗ್ತಾ ಇಲ್ಲ, ನಾನು ಬಾಲಕ, ಆಶೀರ್ವದಿಸು. ಅಪ್ಪ, ಮರೆಯದಲೆ ಶಿವನನ್ನು ಸ್ಮರಿಸು ಕಂದ, ಬಿಡದಲೆ ಪುಣ್ಯ ನದಿಗಳಲ್ಲಿ ಮಿಲ್ದು, ತಂದೆ ತಾಯಿಗಳ ಮೇಲೆ ಮಮತೆಯಲ್ಲಿ ಬಾಳು ಕಂದ, ಕಂದ ಕಂದ. ಅಪ್ಪ, ಮಹತ್ತರವಾಗಿರ್ತಕ್ಕಂಥ ಸಾಧನೆ ಒಂದನ್ನು ಮಾಡಬೇಕು. ಚಿರಜೀವಿಯಾಗತಕ್ಕಂಥ ಫಲವನ್ನು ನೀನು ಪಡೆಯಬೇಕಾದರೆ ಇದಕ್ಕೆ ತಕ್ಕ ಸತ್ಕರ್ಮ ಯಾವುದು ಎಂದರೆ ಮಹಾನದಿಗಳ ಸ್ನಾನ, ಶಿವಪೂಜೆ, ತಪಸ್ಸು, ಇದನ್ನೆಲ್ಲವನ್ನು ಮಾಡಿ ನೀನು ದೀರ್ಘಾಯುಷ್ಯವಂತನಾಗು, ಶಿವಾನುಗ್ರಹಕ್ಕೆ ಪಾತ್ರನಾಗು. ಇದನ್ನು ಚೆನ್ನಾಗಿ ನೆನಪಿನಲ್ಲಿಡು, ಶಿವಧ್ಯಾನದಲ್ಲಿ ಸರ್ವದಾ ನಿರತನಾಗಿರು. ಹಾಗಂದ ಕೂಡಲೇ ಮಹಾನುಭಾವನಾದ ಬಾಲಕ ಆ ಎಲ್ಲ ಋಷಿಗಳಿಂದೊಡಗೂಡಿ ಹಿಂತಿರುಗಿ ತನ್ನ ಆಶ್ರಮಕ್ಕೆ ಬಂದಿದ್ದಾನೆ. ತನ್ನ ಆಶ್ರಮದಲ್ಲೇ ಬಂದು ತದೇಕ ಚಿತ್ತನಾಗಿ ಅಲ್ಲೇ ಇದ್ದ ಶಿವಮೂರ್ತಿಯನ್ನು ತಪ್ಪಿಕೊಂಡಿದ್ದೇನೆ. ಹೇ ದೇವದೇವ, ಸರ್ವಲೋಕ ರಕ್ಷಕ, ನೀನಲ್ಲದೆ ನನ್ನನ್ನು ಕಾಪಾಡತಕ್ಕಂಥವ್ರು ಯಾರು ಅಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರನೇ, ಇನ್ನು ನೀನೇ ನನಗೆ ಗತಿ, ನೀನೇ ಮತಿ, ನೀನೇ ಸರ್ವಸ್ವ. ನಿನ್ನನ್ನು ನಾನು ಬಿಟ್ಟು ಇನ್ನಿರಲಾರೆ. ನನಗೆ ಬ್ರಹ್ಮದೇವನ ಉಪದೇಶ ಮಾಡದ ತರದಲ್ಲೇ ನಿನ್ನ ಧ್ಯಾನದಲ್ಲೇ ಕಾಲವನ್ನು ಕಳೆಯುತ್ತೇನೆ, ಕಾಪಾಡು. ಹರ ಹರ ಶಿವ ಶಿವ ಶಂಕರ ಶಂಭೋ ಸಾಂಬ ಸದಾ ಶಿವ, ಹರ ಹರ ಶಿವ ಶಿವ ಶಂಕರ ಶಂಭೋ ಸಾಂಬ ಸದಾ ಶಿವ. ಓಂ ನಮಃ ಶಿವಾಯ. ತಾಯಿ ಹತ್ತಿರಕ್ಕೆ ಬಂದು, ಕಂದ, ಇದೇನು ಆ ಬ್ರಹ್ಮಲೋಕಕ್ಕೆ ಹೋಗಿ ಬಂದವನು ಅಂದು ಮೊದಲುಗೊಂಡು ಇಂದಿನವರೆಗೂ ತದೇಕ ಚಿತ್ತನಾಗಿ ಕಾಲವನ್ನು ಕಳೆಯುತ್ತಿರುವೆಯಲ್ಲ? ಆಗ ತಾಯಿಗೆ ಮಗ ಹೇಳ್ತಿದ್ದಾನೆ, ಅಮ್ಮ, ನನಗೆ ತಿಳಿಯಿತು ನಾನು ಇನ್ನೆಷ್ಟು ಕಾಲ ಬಾಳ್ತೇನೆ ಅಂತ. ಅಮ್ಮ, ನಿನಗೆ ವಿಷಯ ತಿಳಿಯಿದೆ ಅಮ್ಮ. ಏನು ಮಗನೇ? ಅಮ್ಮ, ನಾನು ಕೇವಲ 16 ವರ್ಷ ಕಾಲ ಬಾಳುವಂಥವನಂತೆಮ್ಮ. ಅದಕ್ಕಾಗಿ ಬ್ರಹ್ಮದೇವ ಬಹುಕಾಲ ಬಾಳುವ ಒಂದು ಉಪಾಯವನ್ನು ನನಗೆ ಹೇಳಿಕೊಟ್ಟ. ತಾಯಿ ಕೇಳಿದ್ಲು, ಯಾರು ಹೇಳಿದರು ನಿನಗೆ ಮಾತನ್ನ? ಯಾರು ಹೇಳಿದರು? ಅಮ್ಮ, ನಿನಗೆ ವಿಷಯ ತಿಳಿಯಿದೆ, ಕೇಳು ತಂದೆಯನ್ನ. ಆಗ ಮೃಕಂಡು ತಲೆ ತಗ್ಗಿಸಿದ ದೇವಿ, ಶಿವನು ಪ್ರತ್ಯಕ್ಷನಾದಾಗ 16 ವರ್ಷ ಆಯುಷುಳ್ಳ ಬಾಲಕನೇ ನಿನಗೆ ಎಂದು ಅನುಗ್ರಹಿಸಿದ. ನಾನು ನಿನಗೆ ಹೇಳಲು ಮನಬಾರದೆ ಸುಮ್ಮನಾದೆ ದೇವಿ. ಆಗಲಿಂದಲೇ ನೀನು ದುಃಖಿತರಾಗುವೆ ಎಂಬ ಭಾವದಲ್ಲಿ ನಾನು ಮೌನವಾದೆ. ನಿನ್ನ ಮಗ ಕೇವಲ 16 ವರ್ಷದವನು ಮಾತ್ರ ಉಳಿಯುತ್ತಾನೆ. ಆ ನಂತರದಲ್ಲಿ ಅವನನ್ನು ಕಾಣಲಾರವೇ. ತಾಯಿ ಏನು ಮಾಡಿದಂತೆ ದೇವಾ ಅಂತ ಕೆಳಗೆ ಬಿದ್ದಳು. ಮಗ ನೋಡಿ ಬಂದು ಸಂತೈಸಿದಾಗ ಕಣ್ತೆರೆದು ಆ ಮಗನನ್ನು ನೋಡ್ತಾ, ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ಹೀಗಾಗಲು ನಾನು ಅವಕಾಶವನ್ನು ಕೊಡೋದಿಲ್ಲ. ಮಾರ್ಕಂಡೇಯ ಮಾರ್ಕಂಡೇಯ, ನನ್ನ ಗತಿ ಏನು? ಕಂದ, ಅಗಲಿ ನಿಲ್ಲನು ನಾನು ಇರಲಾರೆ ಮಗನೇ. ಚಂದದಲ್ಲಿ ನೀ ಶಿವ ಶಿವ ಎಂದ ನುಡಿಗಳನ್ನು ಕೇಳಿದ ಕಿವಿ ಬರಿದಾಗುವದ ಸಹಿಸಲಾರೆ. ಕಂದ, ಅಪ್ಪ, ನಿನಗಿಂತ ಮೃತ್ಯು ಸಂಭವಿಸುವುದು ಎಂದರೆ ನಾನಿನ್ನು ಬಾಳಲಾರೆ ಕಾಣೋ. ಆಗ ಈ ಮಹಾನುಭಾವನಾದ ಮಾರ್ಕಂಡೇಯ ಇದ್ದ ಹೇಳ್ತಿದ್ದಾನೆ, ಅಮ್ಮ, ನೀನದಕ್ಕಾಗಿ ಭಯಪಡಬೇಡಮ್ಮ. ನಾನಿದಕ್ಕಾಗಿ ಚಿಂತಿಸುತ್ತಲೇ ಇಲ್ಲ. ಯಾವ ಶಿವನು ನನ್ನನ್ನು ಈ ಜಗತ್ತಿಗೆ ಕಳುಹಿಸಿಕೊಟ್ಟಿರುವನೋ, ಇನ್ನು ಮುಂದೆ ನನ್ನ ಜೀವನವೇನಾಗಬೇಕು ಎಂದು ಗೊತ್ತಿದೆಯೋ ಅವನೇ ಎಲ್ಲ ತೀರ್ಮಾನ ಮಾಡ್ತಾನಮ್ಮ. ಅಮ್ಮ, ನನಗೆ ಆಶೀರ್ವಾದವನ್ನು ಮಾಡು.
ನನ್ನೊಡೆಯನಾದ ಶಿವನನ್ನ ಬಹುಕಾಲದವರೆಗೂ ಕೂಡ ನಾನು ಆರಾಧನೆಯನ್ನು ಮಾಡಿ ಮುಂದೆ ಒದಗಬಹುದಾದ ವಿಪತ್ತಿನ ಸಮಯದಲ್ಲಿಯೂ ಅವನ ಶರಣನ್ನೇ ಹೊಂದಿರುತ್ತೇನೆ. ನನ್ನನ್ನು ಕಳುಹಿಸಿಕೊಡು, ಧೈರ್ಯದಿಂದ ಕಳುಹಿಸು ಎಂಬುದಾಗಿ ಎದ್ದು ಮಾತಾಪಿತರನ್ನ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡ್ತಾನೆ. ಅವ್ವಾ, ಹೆತ್ತ ತಾಯಿ ನೀನೆನ್ನುತ್ತಾ ಮತ್ತೆ ಒತ್ತಿ ಬರುವ ದುಃಖವನ್ನು ತಡೆದೆನಗೆ ಆಶೀರ್ವದಿಸು ಮಾತಾ. ಅಮ್ಮ, ನೀನು ನನಗೆ ಆಶೀರ್ವಾದವನ್ನು ಮಾಡು, ಮುಂದೆ ಒದಗಬಹುದಾದ ವಿಪತ್ತನ್ನೆಲ್ಲವನ್ನು ಜಯಿಸಿ ನಾನು ಶಿವಧ್ಯಾನದಲ್ಲಿ ಕಾಲವನ್ನು ಕಳೆಯುವಂತೆ ಎಂದು ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಬ್ರಹ್ಮದೇವರು ತಾವು ಗುರಿ ಸಾಧಿಸಲು ಹೇಳಿದ ರೀತಿಯಲ್ಲಿಯೇ ಎಲ್ಲ ನದಿಯ ತೀರಗಳಲ್ಲಿ ಸ್ನಾನ ಮಾಡುವುದಕ್ಕೋಸ್ಕರವಾಗಿ ಹೊರಟಿದ್ದಾನಂತೆ. ಹರ ಹರ ಶಿವ ಶಿವ ಶಂಕರ ಶಂಭೋ ಎನ್ನುತ್ತಲಿತ ನಾಗ ಪೊರಟ. ದೇವ ದೇವ ದಿದಿದಾದವ ಎನ್ನ ಸಲಹು ಎನ್ನುತ್ತ ಪೊರಟ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎಲ್ಲೆಡೆಗಳಲ್ಲಿಯೂ ಸಂಚಾರ ಮಾಡುತ್ತಾ ಅನಿತ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡುತ್ತಾ ಕಂಡ ಹಿರಿಯರ ಪಾದಕ್ಕೆ ಎರಗುತ್ತಾ ತಾನು ಅನೇಕ ಲಿಂಗಗಳ ಸಂದರ್ಶನವನ್ನು ಮಾಡ್ತಾ ಬರ್ತಿದ್ದಾನೆ. ಪಂಚಭೂತಗಳ ಲಿಂಗಗಳ ಒಂದು ಸಂದರ್ಶನವನ್ನು ಮಾಡುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅನೇಕ ಜನಗಳ ಸೇವೆಯನ್ನು ಮಾಡುತ್ತಾ ನೇರವಾಗಿ ಬಂದು ಗೋದಾವರಿ ತೀರದಲ್ಲಿ ಈ ಮಹಾನುಭಾವನಾದ ಮಾರ್ಕಂಡೇಯ ವಿಧಿವತ್ತಾಗಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪೂಜೆಗೋಸ್ಕರವಾಗಿ ಕುಳಿತನಂತೆ. ಓಂ ನಮ ಶಿವಾಯ. ಹೇ ದೇವ, ಜಟಾಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿತನೇ ಶಂಕರನೇ, ನೀನಲ್ಲದೆ ನನ್ನನ್ನು ಕಾಪಾಡತಕ್ಕಂಥವ್ರು ಯಾರು? ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಜಟಾಜೂಟ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟನಟವರ ಪಂಡಿತ ದಿಟನಟವರ ಪಂಡಿತ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಜಟಾಜೂಟ. ಗಿರಿಜಾವರ ಧಮರುಗಧರ ಗಿರಿಜಾವರ ಧಮರುಗಧರ ಶಂಕರ. ಗಿರಿಜಾವರ ಧಮರುಗಧರ ಸುಂದರ ಶಿವ ಶಂಕರ. ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಪಾರಾವಾರ ಶ್ರೀಕರ ಪಾರಾವಾರ ಶ್ರೀಕರ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಜಟಾಜೂ. ವಸುಮತೀಶ ಪಶುಪತೇಶ ನತ ಜನ ಪರಿಪಾಲಿತ ವಸುಮತೀಶ ಪಶುಪತೇಶ ನತ ಜನ ಪರಿಪಾಲಿತ ದೋಷನಾಶ ಶ್ರೀ ಮಹೇಶ ಪಾಶರಹಿತ ಪಾಲಿತ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಾಂತಕ ತ್ರಿಶೂಲಧರ ತ್ರಿನೇತ್ರವರ ತ್ರಿಪುಂಡನು ಸಲಧಾರಕ ತ್ರಿಶೂಲಧರ ತ್ರಿನೇತ್ರವರ ತ್ರಿಪುಂಡನು ಸಲಧಾರಕ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಜಟಾಜೂಟ.
ಶಂಭೋ ಮಹಾದೇವ ಶಂಭೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತದೇಕ ಚಿತ್ತನಾಗಿ ತಾನು ದೇವರ ಧ್ಯಾನದಲ್ಲೇ ಕಾಲವನ್ನು ಕಳೆಯುತ್ತಿದ್ದಾನೆ. ಇತ್ತ ವೈವಶ್ವತ ನಗರದಲ್ಲಿ ಯಮರಾಜನ ಪಟ್ಟಣದಲ್ಲಿ ಯಮಧರ್ಮ ಕೇಳಿದನಂತೆ, ಯಾರು ಬರಬೇಕಾಗಿದೆ ಇನ್ನು? ಚಿತ್ರಾಪುತ್ರರು ಹೇಳಿದರು, ಸ್ವಾಮಿ, ಇನ್ನು ಬರಬೇಕಾದವನು ಎಂದರೆ ಮೃಕಂಡು ಮರುಧ್ವತಿಯ ಪುತ್ರನಾಗಿರ್ತಕ್ಕಂಥ ಮಾರ್ಕಂಡೇಯ. ಪರಮಾತ್ಮ ಅವನಿಗೆ ಅಲ್ಪಾಯುವನ್ನು ಕೊಟ್ಟಿದ್ದಾನಂದ ಮೇಲೆ ಆತನ ಕರೆತರಬೇಕು. ಯಾರಲ್ಲಿ ಅಂದಾಗ ಯಮಧರ್ಮ ಹೇಳಿದ, ನಿಲ್ಲಿ 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 ಯಮದೂತರೇ, ಯಾರೋ ಪಾಪಾತ್ಮರನ್ನ ದುಷ್ಟರನ್ನ ಸೆಳೆತರಲು ನೀವು ಹೋಗಬೇಕೇ ವಿನಃ ಸತ್ಯವಂತರನ್ನ ದೈವ ಭಕ್ತರನ್ನ ಕರೆತರಬೇಕಾದರೆ ನಾನೇ ಹೋಗಬೇಕಾಗಿದೆ. ಆದ್ದರಿಂದ ಇದೋ ನಾನೇ ಹೋಗ್ತಾ ಇದ್ದೇನೆ ಅಂತ ಎದ್ದ. ಯಮಧರ್ಮನೇ ಗೆದ್ದಿದ್ದಾನೆ ಎಂದರೆ ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಬಂದನಾಗ ಯಮರಾಜ. ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಬಂದನಾಗ ಯಮರಾಜ. ಜಗವೆಲ್ಲ ಬೆಕ್ಕಸ ಬೆರಗಾಗುವ ತೆರದಿ ಬಂದ ಯಮರಾಜ. ಜಗವೆಲ್ಲ ಬೆಕ್ಕಸ ಬೆರಗಾಗುವ ತೆರದಲ್ಲಿ ಬಂದ ಯಮರಾಜ. ತರಳನ ನೋಡಲು ಮನದಲ್ಲಿ ಗಮನಿಸಿ ಬಂದನಾಗ ಯಮರಾಜ. ತರಳನ ನೋಡಲು ಮನದಲ್ಲಿ ಗಮನಿಸಿ ಬಂದನಾಗ ಯಮರಾಜ. ಯಮರಾಜ ಬಂದ ಯಮರಾಜ. ಯಮರಾಜ ಬಂದ ಯಮರಾಜ. ಮಹಿಷನ ಏರುತ್ತ ಮಹಿಯನ್ನು ನೋಡಲು, ಮಹಿಷನ ಏರುತ್ತ ಮಹಿಯನ್ನು ನೋಡಲು ಬಂದನಾಗ ಯಮರಾಜ. ಬಂದೇ ನಾಗ ಯಮರಾಜ. ಮಹಿಷನನ್ನೇರುತ್ತ ಕಾಲಪಾಶವನ್ನು ಕರದೊಳಗೆ ಪಿಡಿದು ಮಹಿಗೆ ಬರುತ್ತಿದ್ದಾನೆ ಈ ಮಹಾನುಭಾವನಾದ ಯಮರಾಜ. ಜಗವೆಲ್ಲ ಗಡಗಡನೆ ನಡುಗುವ ತೆರವಾಗಿದೆ. ಗೋದಾವರಿ ನದಿಯ ತೀರದಲ್ಲಿ ಶಿವನನ್ನೇ ಧ್ಯಾನ ಮಾಡುತ್ತಾ ಈ ಬಾಲಕ ಕುಳಿತಿದ್ದ. ಬಂದ ಯಮರಾಜ ಅಲ್ಲಿಯೇ ಥಟ್ಟನೆ ಇಳಿದು ನೋಡಿದರೆ ಈ ಬಾಲಕ ಅವರನ್ನ ಆ ಶಿವಲಿಂಗವನ್ನೇ ಪೂಜೆ ಮಾಡುತ್ತಾ ಕುಳಿತಿದ್ದ. ಯಮಧರ್ಮ ಕೇಳಿದ, ಬಾಲಕ, ಹೇ ಬಾಲಕ. ಶಿವಧ್ಯಾನದಲ್ಲಿ ತಲ್ಲೀನಾಗಿದ್ದ ಮಾರ್ಕಂಡೇಯನು ಕ್ಷಣಕಾಲ ನೋಡಿ ಪಕ್ಕದಲ್ಲಿ ತಿರುಗಿ ನೋಡಿದರೆ ಯಮಧರ್ಮ, ಅಯ್ಯ, ಯಾರು ನೀನು? ನಕ್ಕಾತ. ಶಿವಭಕ್ತನಾದ ನಿನಗೆಷ್ಟು ನಿರ್ಭಯ! ನನ್ನನ್ನು ಕಂಡೊಡನೆ ಜಗವೆಲ್ಲ ಗಡಗಡೆ ನಡುಗಲಾರಂಭಿಸುವುದು ಎಂದರೆ ನೀನು ನನ್ನನ್ನೇ ಯಾರೆಂದು ಕೇಳಿರ್ತಿರುವೆಯಾ? ಕೇಳು. ವೈವಶ್ವತ ನಗರಾಧಿಪನೆಂದೆನಿಸಿ ಅರಿತ ಭುವನ ಬ್ರಹ್ಮಾಂಡ ಜೀವರಾಶಿಗಳನ್ನೆಲ್ಲ ಸೆಳೆತಂದು ಕರ್ಮವಂ ಅನುಸರಿಸಿ ಅವಗೆ ವಿಧಿ ಲಿಖಿತ ಪ್ರಕಾರದಲ್ಲಿ ಶಾಸನವಂ ವಿಧಿಸುವಾದ ಯಮಧರ್ಮ. ಅಯ್ಯ ಯಮಧರ್ಮ, ಯಮಧರ್ಮ. ನನ್ನನ್ನು ಯಮಧರ್ಮ ಎಂದು ಕರೆಯುತ್ತಿರುವರು. ಈ ಸಮಸ್ತ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳಿಗೆಲ್ಲರಿಗೂ ಸಹ ಅವರ ಆಯು ಪ್ರಮಾಣದಲ್ಲಿ ಆಯುಷ್ ಮುಗಿದೊಡನೆಯೇ ಅವರನ್ನು ಎಳೆದೊಯ್ದು ಅವರ ಕರ್ಮ ಧರ್ಮವನ್ನು ಅನುಸರಿಸಿ ಅವರ ವಿಧಿ ಪ್ರಕಾರವಾಗಿ ಅವರಿಗೆ ನೀಡಬೇಕಾಗಿರತಕ್ಕಂಥ ಶಾಸನವನ್ನು ವಿಧಿಸುವನೇ ನಾನು. ಬಾಲಕ, ಸ್ವಲ್ಪ ಆ ಶಿವಲಿಂಗವನ್ನು ಬಿಟ್ಟಿಗಿತ್ತವಾ? ಮಾರ್ಕಂಡೇಯ ಹೇಳಿದ, ಅಯ್ಯ, ನೀನು ನನ್ನನ್ನು ಕರೆದೊಯ್ಯಲು ಬಂದಿರುವೆ ಎಂದರೆ ನಾನೇನು ಭಯಪಡುವನಲ್ಲ. ಆದರೆ ಒಂದು ಸ್ವಲ್ಪ ನಿಲ್ಲು. ನಾನೀಗ ಮಾಡುತ್ತಿರತಕ್ಕಂಥ ಶಿವಪೂಜೆ ಇನ್ನು ಸಂಪೂರ್ಣವಾಗಿಲ್ಲವಾದ್ದರಿಂದ ನಾನು ಆ ಶಿವಪೂಜೆಯನ್ನು ಬಿಟ್ಟು ಬರಲು ಸಾಧ್ಯವಾಗ್ತಾ ಇಲ್ಲ. ಸ್ವಲ್ಪ ನಿಲ್ಲು. ಯಮಧರ್ಮನಕ್ಕ ಏನಂದೆ? ಬಾಲಕ, ನೀನಾಡುತ್ತಿರುವ ಮಾತು ಬಹು ವಿನೋದವಾಗಿದೆ. ಅಲ್ಲ, ಯಮರಾಜನೇ ಬಂದಿರುವಾಗ ಸ್ವಲ್ಪ ತಾಳು ಅನ್ನುತ್ತಿರುವೆಯ? ಅಲ್ಲ, ಊಟ ಮಾಡಿ ಬರ್ತೀನಿ, ಸ್ವಲ್ಪ ನಿಲ್ಲು. ಇಲ್ಲೇನೋ ಸ್ವಲ್ಪ ಕೆಲಸ ಇದೆ, ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ಬರ್ತೇನೆ. ನಿಲ್ಲು ಎಂದರೆ ನೀನು ಹೇಳಿದಂತೆಲ್ಲ ನಿಲ್ಲುವವನಲ್ಲ ಈ ಕಾಲ. ನಿನ್ನ ಆಯುಷ್ ಮುಗಿದಿದೆ. ಆದರೆ ನೀನು ಶಿವಭಕ್ತನಾಗಿ ಶಿವಲಿಂಗದ ಹತ್ತಿರದಲ್ಲೇ ಇರುವುದರಿಂದ ನಿನ್ನನ್ನು ಎಳೆದೊಯ್ಯಲಾರನಾಗಿದ್ದೇನೆ. ಈ ಕಡೆಗೆ ಬಾ, ಈ ಕಡೆಗೆ ಬಾ ಎಂದಾಗ ಈತ ಅಂದ, ಅಯ್ಯ,
ನನಗಿನ್ನಾರು ಮಾರ್ಗವಿಲ್ಲ ಎಂದರೆ ಎನ್ನ ತಾಯಿ ತಂದೆ ಬಂಧು ಬಳಗ ಎಲ್ಲ ಇವನೇ ಶಿವಾತ ತಪ್ಪಿದನಂತೆ. ಯಮಧರ್ಮ ಹೇಳಿದ, ಬಾಲಕ, ನಾನು ಹೇಳ್ತಿರುವುದು ಅರ್ಥವಾಗ್ತಿರಲೇ? ಮರಳಿದ್ದ ನೀ ಬಾರೋ ಬಾಲಕ, ಮರಳಿದ್ದ ನೀ ಬಾರೋ ಬಾಲಕ, ಹರಲಿಂಗ ಬಿಡಿದತ್ತ ನಿಂತಿರುವ ತನಕ, ಹರಲಿಂಗ ಬಿಡಿದತ್ತ ನಿಂತಿರುವ ತನಕ, ಹರಡಲಾಗದು ಪಾಶ ಸಹಿಸರಿ ಕುಹಕ, ಹರಡಲಾಗದು ಪಾಶ ಸಹಿಸರಿ ಕುಹಕ, ಮರಳಿದ್ದ ನೀ ಬಾರೋ ಬಾಲಕ. ಏ ಬಾಲಕ, ಬಾಯಿ ಕಡೆಗೆ. ಆಗ ಮಾರ್ಕಂಡೇಯ ಹೇಳ್ತಾನೆ, ಅಯ್ಯ, ಸದಮಲ ಹೃದಯನ ಪದ ಸರೋಜವನ, ಸದಮಲ ಹೃದಯನ ಪದ ಸರೋಜವನ ಪಿಡಿದು ಬಿಡುವರೇ ನೈಜ, ತೊರೆದೆನ್ನೊಡೆಯನ ಇರಲಾರೆನು ನಾ, ತೊರೆದೆನ್ನ ಒಡೆಯನ ಇರಲಾರೆನು ನಾ, ಬರಿದೆ ಜರಿವರೇ ನೈಯ, ಅಯ್ಯ ಬರಿದೆ ಜರಿವರೇ ನೈಯ. ಯಮ ನೋಡಿದೆ, ಏನಂದೆ? ನನ್ನನ್ನೇ ಜರಿವೆ ಎಂದು ಹೇಳುತ್ತಿರುವೆಯ? ಯಾರೆಂದು ಅರಿತು ನೀ ಬಿಡುವೆ ಮಾತಿನ ಬಾಣ, ಯಾರೆಂದು ಅರಿತು ನೀ ಬಿಡುವೆ ಮಾತಿನ ಬಾಣ, ಯಾರಾದರೂ ಸರಿಯ ಉಳಿಸರು ನಿನ್ನ ಪ್ರಾಣ, ಯಾರೆಂದು ಅರಿತು ನೀ ಬಿಡುವೆ ಮಾತಿನ ಬಾಣ, ಯಾರಾದರೂ ಸರಿಯ ಉಳಿಸರು ನಿನ್ನ ಪ್ರಾಣ, ಮರಳಿದ್ದ ನೀ ಬಾರೋ ಬಾಲಕ, ಮರಳಿದ್ದ ನೀ ಬಾರೋ ಬಾಲಕ, ಮರಳಿದ್ದ ನೀ ಬಾರೋ ಬಾಲಕ, ಯಾರೂ ನಿನ್ನನ್ನು ಉಳಿಸಲಾರರು. ಬಾಯಿ ಕಡೆಗೆ. ಮಾರ್ಕಂಡೇಯ ಹೇಳಿದ, ಅಯ್ಯ, ನೀನೇನು ಬಲ್ಲೆ? ಎಲ್ಲವನು ಬಲ್ಲವನು ಎನ್ನೊಡೆಯ ಶಿವನು, ಎಲ್ಲವನು ಬಲ್ಲವನು ಎನ್ನೊಡೆಯ ಶಿವನು, ಪುಲ್ಲಲೋಚನ ಪಾರ್ವತಿ ವಲ್ಲಭನು, ಬೆದರು ಮಾತಿಗಾಗಿ ಹೆದರಿ ಶಿವನ ಬಿಡುವರೆ, ಬೆದರು ಮಾತಿಗಾಗಿ, ಬೆದರು ಮಾತಿಗಾಗಿ ಹೆದರಿ ಶಿವನ ಬಿಡುವರೆ, ಹೋಗು ಹೋಗೆಲವೋ ಜವರಾಯ, ಹೋಗು ಹೋಗೆಲವೋ ಜವರಾಯ. ಯಮ ನೋಡಿದ, ಮರಳಿದ್ದ ನೀ ಬಾರೋ ಬಾಲಕ. ಮಾರ್ಕಂಡೇಯ ಎಂದ, ಓಂ ನಮ ಶಿವಾಯ, ಮರಳಿದ್ದ ನೀ ಬಾರೋ ಬಾಲಕ, ಓಂ ನಮ ಶಿವಾಯ, ಮರಳಿದ್ದ ನೀ ಬಾರೋ ಬಾಲಕ, ಓಂ ನಮ ಶಿವಾಯ, ಮರಳಿದ್ದ ನೀ ಬಾರೋ ಬಾಲಕ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬರುವುದಿಲ್ಲವೇ? ಆ ಶಿವಲಿಂಗವನ್ನು ಬಿಟ್ಟು ನೀನಿತ್ತ ಬರುವುದಿಲ್ಲವೇ? ಆಯಿತು, ನಿನ್ನನ್ನ ನಾನು ಎಷ್ಟು ಕಾಲದವರೆಗೂ ಸಂರಕ್ಷಣೆಯನ್ನು ಮಾಡಬಹುದಾಗಿತ್ತೋ ಅಷ್ಟುವರೆಗೂ ಸಂರಕ್ಷಣೆಯನ್ನು ಮಾಡಿದ್ದೇನೆ. ಆದರೂ ಮೀರಿ ಹೋಗುತ್ತಿರುವೆಯಾದ್ದರಿಂದ ನೋಡು ಎಂಬುದಾಗಿ ಪಾಶವನ್ನು ತೆಗೆದು ಕಾಲಪಾಶವನ್ನು ಎಸೆದರಂತೆ. ಕಾಲಪಾಶವನ್ನು ಎಸೆದು ಎಳೆವಾಗ ಏನಾಗಿದೆ? ವಿಚಿತ್ರ. ಶತಪತ್ರದಳ ನೇತ್ರನಾದ ಚಾರು ನೀರಿದ ಗಾತ್ರನಾದ ಪರಮಾತ್ಮನ ವಿಚಾರ ಬಲು ವಿಚಿತ್ರ. ಅದನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಭಕ್ತನಾದ ಮಾರ್ಕಂಡೇಯನು ನೀನೇ ಗತಿ ಎಂದು ಶಿವಲಿಂಗವನ್ನು ತಬ್ಬಿರುವಾಗ ಈ ಯಮಧರ್ಮರಾನು ಎಸೆದ ಪಾಶ ಆ ಮಾರ್ಕಂಡೇಯನಿಗೆ ಮಾತ್ರವಲ್ಲ, ಅಲ್ಲಿರುವ ಶಿವಲಿಂಗವನ್ನು ಸುತ್ತಕೊಂಡಿದೆ. ಶಿವಲಿಂಗವನ್ನು ಸುತ್ತಿದ್ದರೆ ಯಮಧರ್ಮ ಪಾಶವನ್ನು ಹಿಡಿದು ಅಳೆದರೆ ಕೈಲಾಸವಾಸನಾದ ಶಿವನೇ ಅಲುಗಾಡುವಂತಾಯಿತು. ಅಲುಗಾಡುತ್ತಿದ್ದರೆ ಪಾರ್ವತೀ ದೇವಿ ಕೇಳಿದ್ಲು, ಸ್ವಾಮಿ ಇದೇನಿದು ವಿಪರೀತ? ದೇವ ಏಕೆ ಹೀಗಾಗ್ತಿರುವೆ? ಪರಮಾತ್ಮನಗಿತ ಹೇಳಿದ, ದೇವಿ ಇದೆಲ್ಲವೂ ಒಬ್ಬ ಭಕ್ತನನ್ನು ಉದ್ಧಾರವಾಗಲು ಮಾಡಬಹುದಾದ ಕಾರ್ಯದ ಒಂದು ನಿಮಿತ್ತ. ಏನಾಗಬೇಕಾದರೂ ಸಹ ಒಂದು ಸಂಕಲ್ಪ ಬೇಕು. ಭಕ್ತಿ ಎಂಬುದು ಪರಿಪಕ್ವವಾದಾಗಲೇ ಪರಮಾತ್ಮ ಎಂಬುವನು ಅವರಿಗೆ ದರ್ಶನ ಕೊಡಲು ಸಾಧ್ಯ. ಈಗ ನಾನೇ ಅನುಗ್ರಹಿಸಿರ್ತಕ್ಕಂಥ ಒಬ್ಬ ಬಾಲಕನನ್ನ ಮತ್ತೆ ಅನುಗ್ರಹಿಸಲು ಹೋಗಬೇಕಾದ ಸಂದರ್ಭ. ಪಾರ್ವತಿ ದೇವಿ ಹೇಳಿದ್ರು, ದೇವದೇವ ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ, ಏಳು ಮೇಲೆ ನೀನು ಜಾಗೃತನಾಗು.
ಜಾಗೃತನಾಗು ಎಂದಾಗ ಶಿವನಂದ, ಇದು ನೋಡು ಇನ್ನು ಸ್ವಲ್ಪ ಕಾಲ ತಾಳು ಅನ್ನುವುದರೊಳಗಾಗಿ ಯಮಧರ್ಮ ಹೇಳಿದ, ಬರುವುದಿಲ್ಲವೇ ಬಾಲಕ ನೋಡೆಂಬುದಾಗಿ ಪಾಶವನ ಬಲವಂತದಿಂದೆಳೆದರಂತೆ. ಎಳೆದೊಡನೆ ಹರನಿಂದಿರಲಾಗಲಿಲ್ಲ. ಹರ ಕೂಡಲೇ ಎಂದರಂತೆ, ಇದು ಹೊರಟೆ ಎಂಬುದಾಗಿ ಗಡಗಡ ನುಡುಗಿತು ಪೃಥ್ವಿಯ ಕ್ಷಣದಿ ಹರನು ಬಂದ ನಾ ಎಳೆಗಾಗ. ಕರದಿ ತ್ರಿಶೂಲವ ಪಿಡಿದು ಶಂಕರನು ಉದ್ಭವಿಸಿದ ಲಿಂಗದಿ ಬೇಗ. ಕರದಿ ತ್ರಿಶೂಲವ ಪಿಡಿದು ಶಿವನು ಲಿಂಗದಿ ಉದ್ಭವಿಸಿದನು ಬೇಗ. ತಡೆ ತಡೆ ಎಲ್ಲ ಭಕ್ತನ ಪೀಡಿಸಿದ ಇರು ಯಮರಾಜ ಎನ್ನುತ್ತ ಅಲೆಲೆಲೆಲೆಲೆಲೆ ಸರಿಯಲ್ಲ ನಿನಗಿದು ಎಂದು ತಾನು ಸಾರುತ್ತಾ ಬಂದ ಶಿವ ಬಂದ ಭಕುತರ ಬಂದು ತಾ ಬಂದ. ಬಂದ ಶಿವ ಬಂದ ಭಕುತರ ಬಂದು ತಾ ಬಂದ. ಶತಪತ್ರ ನೇತ್ರ ತಾ ಬಂದ. ವೃಷಭ ವಾಹನನು ಬಂದ. ಪಾರ್ವತಿ ರಮಣ ತಾ ಬಂದ. ಭಕ್ತವತ್ಸಲನು ತಾ ಬಂದ. ಅನುವಿಂದ ಆನಂದದಿಂದ ಮುದದಿಂದ ತಾ ನೋಡಿ ಬಂದ. ಭಕುತರನು ಪೊರೆಯಲನುವಿಂದ ಆನಂದ ಆನಂದದಿಂದ ಆನಂದ ಕಂದ ಎಂದೆಂತು ಮನದೊಳಗೆ ಸ್ವರಿಸುತ್ತಲೀ ಶಿವ ಬಂದ. ಕಂದನ ಪೊರೆಯಲು ಬಂದ ಶಿವದ ಬಂದ. ಚಡ ಚಡ ಛಡೀರಂದು ಸದ್ದಾಗಿದೆಯಂತೆ. ಪಾಶವನ್ನು ಸೆಳೆಯುತ್ತಿರುವ ಆ ಯಮರಾಜನ ಎದುರಿನಲ್ಲಿ ಲಿಂಗವದು ಬೇರ್ಪಟ್ಟೊಡನೆ ಕೈಲಾಸವಾಸನಾದ ಶಿವನು ತ್ರಿಶೂಲವನ್ನು ಪಿಡಿದು ಕೆಂಗಣ್ಣನ್ನು ತಿರುಗಿಸುತ್ತಾ ಆ ಲಿಂಗದಿಂದಲೇ ತಾನೇ ಮೇಲೆದ್ದು ಒಂದು ಯಮರಾಜ. ಶಿವನ ಕೋಪವನ್ನು ಗೊಂಡರೆ ಹರ ಕೊಲ್ಲುವಾಗ ನರ ಕಾಯಬಲ್ಲನೆ ಎಂಬ ಗಾದೆಯಂತೆ ಶಿವನು ತಾನು ಮೇಲೆದ್ದೊಡನೆಯೇ ಎಲ್ಲರೂ ಗಡಗಡಗಡನೆ ನಡುಗಲಾರಂಭಿಸಿದರಂತೆ. ನಡುಗಲಾರಂಭಿಸಿದ ಕೂಡಲೇ ಶಿವ ಬಂದಿದ್ದೆ, ಯಮ ಯಾರಿಗೆ ಪಾಶವನ್ನು ಹಾಕಲು ಸೆಳೆಯಲು ಮನ ಮಾಡುತ್ತಿರುವೆ? ಲಯಕರ್ತನೆಂದೆನಿಸಿ ಭಕ್ತೋದ್ಧಾರಕರೆಂಬ ಬಿರುದನ್ನು ಹೊತ್ತಿರುವ ನನ್ನೆದುರಿನಲ್ಲಿ ನೀನು ನನಗೇ ಪಾಶವನ್ನು ಸೆಳೆದೆಯ? ಯಮಧರ್ಮ ತತ್ತರಿಸಿದ, ಸ್ವಾಮಿ ದೇವದೇವ ಶಿವ ಶಿವ ನನ್ನನ್ನು ಕಾಪಾಡು. ದೇವ ಸಮಯ ಮೀರುತ್ತಿದೆ ಎಂಬ ಅವಸರದಲ್ಲಿ ನಿನ್ನ ಭಕ್ತನಾಗಿರ್ತಕ್ಕಂಥವನನ್ನ ನೀನು ಕೊಟ್ಟ ಆಯುಷ್ ಪ್ರಕಾರವಾಗಿ ನಾನು ಆತನಿಗೆ ಪಾಶವನ್ನೆಸೆದೆ. ಅದು ತಪ್ಪಿ ನಿನ್ನ ಕೊರಳಿಗೆ ಸುತ್ತಿದೆ. ದೇವಾ ನನ್ನನ್ನು ಕಾಪಾಡು, ದೇವಾ ನನ್ನನ್ನು ಕಾಪಾಡು ಎಂದಾಗ ಶಿವನು ಹೇಳುತ್ತಿದ್ದಾನೆ, ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಎನ್ನ ನೆಚ್ಚಿನ ಭಕ್ತರನ್ನು ತೊಡದಿರು ನೀನು ಎಚ್ಚರಿಕೆ. ಅರಿಯದಲೆ ಗೈದ ಅಪರಾಧವನ್ನು ಮಂಡಿಸಿರುವೆ ಮುನ್ನೆ ನೀನ್ ಎಚ್ಚರಿಕೆ ಎಚ್ಚರಿಕೆ. ಯಮರಾಜನೇ, ಇದು ನಾನು ನಿನಗೀಗ ಕ್ಷಮಾಪಣೆಯನ್ನು ಕೊಡುತ್ತಿದ್ದೇನೆ. ಆದರೆ ಮುಂದೆ ಎಂದೂ ಸಹ ನೀನು ನನ್ನ ಭಕ್ತರ ಸುದ್ದಿಗೆ ಬರಬಾರ್ದು, ತಿಳಿಯಿತಾ? ಯಮ ಕೈ ಜೋಡಿಸಿದ, ಸ್ವಾಮಿ ಒಂದು ವಿಚಾರ. ಏನಪ್ಪ? ನನಗೆ ಈ ಕೆಲಸ ಬೇಡ, ತಗೊಂಡ್ಬಿಡು ಸ್ವಾಮಿ. ಏನೇ ಹಾಗಂದ್ರೆ, ಸ್ವಾಮಿ ನನಗೆ ಈ ಕೆಲಸ ಬೇಡ, ತಗೊಂಡ್ಬಿಡು ಸ್ವಾಮಿ. ಅಲ್ಲ, ನೀನೇ ತಾನೇ ನನಗೆ ಆಜ್ಞೆಯನ್ನು ಮಾಡಿದೆ. ಅವನಿಗೆ 16 ವರ್ಷ ಆಯುಷ್ ಮುಗಿದ ಕೂಡಲೇ ಕರ್ಕೊಂಡು ಹೋಗು ಅಂತ. ಅಲ್ಲ, ಕೆಲಸ ಕೊಟ್ಟವ್ರೆ ಈ ಕೆಲಸ ಮಾಡಿಸೋದೆ. ಹುಷಾರು ಹುಷಾರು, ಯಾರಾದ್ರೂ ಒಳಗಿಳಗ್ ಬಿಟ್ಟಿಯಾ ಅಂತ ನಿಲ್ಸೋದು. ಅವ್ರು ಯಾರಾದ್ರೂ ಬಂದಾಗ ಯಾರನ್ನ ತಡೀತಾ ಇರೋದು ಅಂತ ನೀನೇ ಅಂದ್ರೆ, ಅಲ್ಲ ತಡೆ ಅಂತ ಹೇಳಿದವನೇ ನಿನ್ನ ಆಜ್ಞೆಯನ್ನು ನೀನೇ ಸಡಿಲ ಮಾಡಿದ್ದಿ. ಆದರೆ ಈಗ ನನಗೊಂದು ಅನುಮಾನ ಈ ಮಾತಿನ ದಶೆಯಿಂದ ಬರ್ತಿದೆ. ಏನನುಮಾನವಪ್ಪ? ಅಲ್ಲ ಸ್ವಾಮಿ, ಶಿವನ ಮಾತು ಸುಳ್ಳು ಎಂದು ಜಗತ್ತಿನ ಜನಗಳು ಆಡಿಕೊಳ್ಳಲು ಅವಕಾಶ ಕೊಡ್ತೀಯ. ನೀನೇ ಇವನಿಗೆ 16 ವರ್ಷ ಆಯುಷನ್ನು ಕೊಟ್ಟು ಈಗ ನೀನು ಬಂದು ತಡೆದದ್ದೇ. ಆದರೆ ನಿನ್ನ ಮಾತು ಅದು ಸತ್ಯವೋ ಅಥವಾ ಈಗ ಬಂದಿರುವುದು ಸತ್ಯವೋ ಈ ವಿಚಾರವನ್ನು ಹೇಳಬೇಕು ಸ್ವಾಮಿ. ಆಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಪ್ಪ ಕೇಳು ಯಮಧರ್ಮ, ಇಲ್ಲಿ ಏನು ವ್ಯತ್ಯಾಸವಿಲ್ಲ ಕಾಣೆಯ. ಈ ಲೋಕದಲ್ಲಿ ಉತ್ಕಟವಾಗಿರತಕ್ಕಂಥ ಪುಣ್ಯವನ್ನು ಯಾರು ಆರ್ಜಿಸುತ್ತಾರೋ ಆ ಪುಣ್ಯವನ್ನ ಅವರು ಈ ಜನ್ಮದಲ್ಲೇ ಅನುಭವಿಸಬೇಕು. ಅದೇ ರೀತಿ ಪಾಪ ಮಾಡಿದವರು ಸಹ ತಮ್ಮ ಪಾಪವನ್ನು ಇಲ್ಲೇ ಅನುಭವಿಸಬೇಕು. ಇದು ಧರ್ಮಶಾಸ್ತ್ರ.
ಯಮಧರ್ಮ, ನಾನಿವನಿಗೆ 16 ವರ್ಷ ಆಯುಷ್ಯನ್ನು ಕೊಟ್ಟಿದ್ದು ಯಾವ ಲೆಕ್ಕದಲ್ಲಿ? ಇವನ ಹಿಂದಿನ ಜನ್ಮದ ಕರ್ಮದ ಫಲವನ್ನು ಅನುಸರಿಸಿ ನಾನಿವನಿಗೆ 16 ವರ್ಷ ಆಯುಷ್ಯನ್ನು ಕೊಟ್ಟೆ. ಆದರೆ ನೀನು ಒಂದು ಲೆಕ್ಕ ಹಾಕುವುದನ್ನು ಮರೆತೆ. ಈ 16 ವರ್ಷದಲ್ಲಿ ಇವನು ಎಡಬಿಡದೆ ಚಿಕ್ಕಂದಿನಿಂದಲೂ ಕೂಡ ಜ್ಞಾನ ಬಂದ ಮೊದಲುಗೊಂಡು ಇದು ಪರ್ಯಂತರವೂ ನನ್ನನ್ನೇ ಧ್ಯಾನಿಸುತ್ತಾ ನನ್ನ ಧ್ಯಾನದಲ್ಲೇ ಕಾಲವನ್ನು ಕಳೆದಿದ್ದಾನೆ ಎಂದರೆ ಈ ಲೆಕ್ಕವನ್ನು ಹಾಕಿದರೆ ಇವನ ಪುಣ್ಯ ಎಷ್ಟು? ಯಮಧರ್ಮ ನೋಡಿದ ಇದು ಬಾಬಾ, ನಾನು ಈ ಲೆಕ್ಕ ಹಾಕಲಿಲ್ಲ ಮಹಾಸ್ವಾಮಿ, ನಾನು ಲೆಕ್ಕ ಹಾಕಿದ್ದೇ ಬೇರೆ. ಅಯ್ಯ, ನೀನು ಲೆಕ್ಕ ಹಾಕಿದರಲ್ಲಿ ವ್ಯತ್ಯಾಸವಾಗಿತ್ತು, ಅದಕ್ಕಾಗಿಯೇ ಆ ಲೆಕ್ಕವನ್ನು ಸರಿ ಮಾಡಲೇ ನಾನೀಗ ಬಂದಿದ್ದೇನೆ. ಕೇಳು, ಇವನು ಈಗ ಮಾಡಿರತಕ್ಕಂಥ ಈ ಪುಣ್ಯ ವಿಶೇಷ ಅಧಿಕವಾಗಿದೆಯಾದ್ದರಿಂದ ಈ ಪುಣ್ಯದಿಂದಾಗಿ ಇವನು 16 ವರ್ಷದವನಲ್ಲ, ಇನ್ನೆಂದೆಂದು ಎಂದೆಂದು ಎಂದೆಂದು ಬಾಳುವ, ಚಿರಕಾಲ ಬಾಳುವ ಆತನಾಗ್ತಾನೆ ಕಣಪ್ಪ. ಯಮ ಕೇಳಿದ, ಅದು ಸರಿ ಸ್ವಾಮಿ, ಆದರೆ ಇನ್ನೂ ಒಂದು ಮಾತು. ಏನು? ಇವನಿಗೆ ನೀನು ಹೇಳುವಾಗ 16 ವರ್ಷ ಆಯುಷ್ಯು ಎಂದಿಯಲ್ಲ, ಅದು ಅದಕ್ಕೆ ಪರಮಾತ್ಮ ಹೇಳ್ತಾನಯ್ಯ, 16 ವರ್ಷ ಎಂದರೆ ನಾನು ಹೇಳಿದ್ದೇನು ಬಲ್ಲೆಯ? ಏನು? ಎಂದೆಂದು ಇವನಿಗೆ 16, ಎಂದೆಂದು ಇವನಿಗೆ 16. ಈ ಮಾತಿನಲ್ಲೇ ಪರಮಾತ್ಮ ತಾನೊಂದು ತಿರುಗಿಸಿ ಹೇಳಿದನಂತೆ, ಎಂದೆಂದು ಇವನಿಗೆ 16 ವರ್ಷ ಅಂದರೆ ಇವನು 17 ಆಗೋ ಹಂಗೆ ಇಲ್ಲ, ಯಾವಾಗಲೂ 16. ಇದು ದೈವ ಸಂಕಲ್ಪ. ಮಾತಿನಲ್ಲಿ ಆಡುವಾಗ ಚಮತ್ಕಾರದ ಮಾತುಗಳು ಅಂತ ಕೆಲವಿರುತ್ತವೆ. ಆ ಮಾತುಗಳಲ್ಲಿ ಎರಡೆರಡು ಅರ್ಥವೂ ಬರೋದಿರುತ್ತೆ. ನಾವು ಕಲಿಯಬೇಕಾದ ಮಾತುಗಳೇ ಈ ಲೋಕದಲ್ಲಿ ಬಹಳವಾಗಿ ಉಳಿದು ಹೋಗಿದೆ. ಈ ಯುಗಕ್ಕೆ ಕಲಿಯುಗ ಎಂದು ಹೆಸರು. ಕಲಿಯುಗ ಎಂದರೆ ದೊಡ್ಡವರು ಹೇಳ್ತಾರೆ ಕಲಿಯುಗ, ಕಲಿಯುಗ. ಈ ಯುಗದಲ್ಲಿ ನೀನು ಎಷ್ಟು ಕಲಿತರೂ ಇನ್ನೂ ಕಲಿಯುವುದು ಬೇಕಾದಷ್ಟಿದೆ. ಆದ್ದರಿಂದಲೇ ಕಲಿಯುಗ, ಕಲಿಯುಗ, ಕಲಿಯುಗ. ನಮ್ಮ ಕನ್ನಡದಲ್ಲಿ ಇಂತಹ ಮಾತುಗಳು ಒಂದಲ್ಲ 16 ಸಿಗುತ್ತೆ. ಎಲ್ಲೆಲ್ಲಿಯೂ ದೇವರ ಹೆಸರೇ. ನಮಸ್ಕಾರ ಮಾಡುವಾಗ, ದೊಡ್ಡವರನ್ನು ಕಾಣುವಾಗ, ಕೂರುವಾಗ, ಏಳುವಾಗ ಎಲ್ಲೆಲ್ಲೂ ಶಿವಧ್ಯಾನವೇ. ಇದರ ಅರ್ಥವೇನು ಎಂದರೆ ಮನುಷ್ಯ ಭಕ್ತಿವಂತನಾಗಿ ಬಾಳಿದಾಗ ಪರಮಾತ್ಮ ಅವರನ್ನು ಕಾಪಾಡುತ್ತಾರೆ ಎನ್ನುವ ಅರ್ಥವನ್ನೇ ತೋರಿಸುತ್ತೆ. ಈಗ ತರಕಾರಿಯ ಕಾಲದಲ್ಲಿ, ಈ ಅವರೆಕಾಯಿ ಕಾಲದಲ್ಲಿ ಬಹುಜನ ಮಾರುಕಟ್ಟೆಗೆ ಬ್ಯಾಗ್ ಹಿಡ್ಕೊಂಡು ಹೋದಾಗ ಆ ಅವರೆಕಾಯಿ ವ್ಯಾಪಾರ ಮಾಡೋನು ಕೇಳ್ತಾನೆ, ಏನು ಬೇಕು ನಿನಗೆ? ಆಗ ಈತ ಹೇಳ್ತಾನೆ, ಅವರೆಕಾಯಿ ಬೇಕು, ಅವರೆಕಾಯಿ ಬೇಕು. ಇದನ್ನು 4 ಸಲ ಹೇಳಿದರೆ ಅವರೇ ಕಾಯಬೇಕು, ಅವರೇ ಕಾಯಬೇಕು, ಅವರೇ ಕಾಯಬೇಕು. ಏನರ್ಥ? ಸಕಲ ಜಗತ್ತನ್ನು ಕಾಪಾಡುವ ದೇವರು ಅವರೇ ಕಾಯಬೇಕು ಎಂದು ಅರ್ಥ ಬರುವಂತೆ ಇಲ್ಲಿ ಪರಮಾತ್ಮ ಹೇಳಿದನಂತೆ, ಅಯ್ಯ ಇವನಿಗೆ ಎಂದೆಂದೂ ಎಂದೆಂದೂ 16 ವರ್ಷ. ಎಚ್ಚರಿಕೆ, ತೊಡದಿರು, ಶಿವನನ್ನ ಅನವರತ ಭಜಿಸುವ ಭಕ್ತರನ್ನ ತೊಡದೇ ಇರು ಎಂದು ಆಶೀರ್ವದಿಸಿದಾಗ ಯಮನು ತಾನು ನಮಸ್ಕರಿಸಿ ಅಪರಾಧಕ್ಕಾಗಿ ಕ್ಷಮೆಯನ್ನು ಕೇಳಿದನಂತೆ. ಮಾರ್ಕಂಡೇಯನು ಮೃತ್ಯುಂಜಯ ಎನಿಸಿದಾಗ ಎಲ್ಲರೂ ಅವನನ್ನು ಕೊಂಡಾಡ್ತಾ ಹೇಳ್ತಾರೆ, ಅಯ್ಯ ಶಿವನ ಭಕ್ತನು ನೀನಾದ ಮೇಲೆ ಇನ್ನು ಲೋಕವೆಲ್ಲವೂ ಕೂಡ ಕೊಂಡಾಡುವಂತಾಗಿದೆ, ಬನ್ನಿ ಎಂಬುದಾಗಿ ಹರ ಹರ ಶಿವ ಶಿವ ಶಂಕರ ಎನ್ನುತ್ತಲಿ ಪೊರಟರಾಗ ಎಲ್ಲ ಬೇಗ. ಹರನೊಲಿಮೆಯನ್ನು ಪಡೆದ ಮಾರ್ಕಂಡೇಯ ಬಂದ ಬಲು ಬೇಗ, ಹರನೊಲಿಮೆಯನ್ನು ಪಡೆದ ಮಾರ್ಕಂಡೇಯ ಬಂದನಾಗ ಬಲು ಬೇಗ. ಜನನಿಯ ಪಾದಕ್ಕೆ ಎರಗುತ್ತ ಅಮ್ಮ ಎಂದನಾದ, ಅಮ್ಮ ಎಂದನು ತಾನ. ಶಿವನೊಲಿಮೆಯನ್ನು ಪಡೆದು ಆಶೀರ್ವಾದವನ್ನು ಪಡೆದು ದಡದಡನೆ ಹಿಂತಿರುಗಿ ತನ್ನಲ್ಲಿಗೆ ಬಂದಿದ್ದೆ. ಅಮ್ಮ ಅಂದ. ಅಮ್ಮ ಎಂದೊಡನೆ ಮರುಧೃತಿಯು ಓಡೋಡಿ ಬಂದು ಕಂದ ಕಂದ ಮಾರ್ಕಂಡೇಯ ಅಂದಾಗ ತಾಯಿ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಮಾರ್ಕಂಡೇಯ ಹೇಳ್ತಾನೆ, ಅಮ್ಮ ನೀನು ಭಾವಿಸಿದಂತೆ ನಾನಿನ್ನ ಅಲ್ಪಾಯುಷ್ಯವಂತನಲ್ಲ, ನೀನು ಮಗನನ್ನು ಕಳೆದುಕೊಂಡ ತಾಯಿಯೂ ಅಲ್ಲ. ಎಲ್ಲ ದುರಿತ ದೋಷಗಳನ್ನು ಹೋಗಲಾಡಿಸಿದ ನಮ್ಮ ಯಾರಪ್ಪ? ನಮ್ಮ ಮಹಾನುಭಾವನಾದ ಪುಲ್ಲಲೋಚನನಾದ ಶಿವನಮ್ಮ, ಕರುಣಾಳುವಾದ ದಯಾಳುವಾದ ಆ ಘನನಾದಂಥ ಶಂಕರನಮ್ಮ. ಶಂಕರನು ತನ್ನ ಕಿಂಕರನಿಗೆ ಒದಗಿದಂಥ ಭಯವನ್ನೆಲ್ಲ ನಿವಾರಣೆಯನ್ನು ಮಾಡಿ ಅಭಯಂಕರನಾಗಿ ನನಗೆ ಈ ರೀತಿಯಾದ ಮಂಗಳವನ್ನು ಕೊಟ್ಟಿದ್ದಾನೆ ತಾಯಿ ಎಂದಾಗ ತಾಯಿ ತಂದೆಗಳು ಆ ಮಗನನ್ನು ಸತ್ಕರಿಸಿ ಬಹು ಪ್ರೀತಿಯಿಂದ ಕಂಡು ಆದರಿಸಿದರಂತೆ. ಮಹಾನುಭಾವರಾದ ಮಾರ್ಕಂಡೇಯನು ಬಹುಕಾಲ ಬಾಳಿ ಮೃಕಂಡ ಮನುವಿನ ಪುತ್ರನಾದ ಮಾರ್ಕಂಡೇಯನು ಬಹುಕಾಲದವರೆಗೂ ಬಾಳಿ
ಯುಗ ಯುಗಗಳಲ್ಲಿಯೂ ಸಹ ಶಿವನ ನಾಮಸ್ಮರಣೆಯಿಂದ ತನ್ನ ಮೃತ್ಯುವನ್ನೇ ಜಯಿಸಿದ ಮೃತ್ಯುಂಜಯ ಎಂಬತಕ್ಕಂಥ ಕೀರ್ತಿಗೂ ಭಾಜನನಾಗಿ ಲೋಕದಲ್ಲಿ ಬಾಳಿದ ಎಂದ ಮೇಲೆ ನಾವು ಇದರಲ್ಲಿ ತಿಳಿಯಬೇಕಾದದ್ದಿಷ್ಟೇ, ಅವನ ಒಲಿಮೆಯಾದರೆ ಏನು ನುಡಿಯೋಲ್ಲ, ಅವನೇ ಕಾಪಾಡ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಎಲ್ಲವೂ ನಮಗೆ ವ್ಯರ್ಥವೇ ಸರಿ. ನಾನು ಎಂಬ ಅಹಂಕಾರವನ್ನು ತೊರೆದು ದೇವ ನೀನೇ ಸರ್ವಸ್ವ ಎಂಬುದಾಗಿ ಭಾವಿಸಿ ಅವನನ್ನು ಆರಾಧನೆಯನ್ನು ಮಾಡುತ್ತಾ ಜೀವನದಲ್ಲಿ ಕಾಲವನ್ನು ಕಳೆಯತಕ್ಕಂಥದ್ದೇ ಕ್ಷೇಮ ಎಂದ ಮೇಲೆ ಆ ಮಾರ್ಕಂಡೇಯ ಮುನಿಗಳು ಎನಿಸಿಕೊಂಡು ಧ್ರುವತಾರೆ ಎಂದದಲ್ಲಿ ಮೆರೆಯುತ್ತಲೇ ಚಿರಂಜೀವಿಯಾಗಿ ಬಾಳಿದ ಎಂದ ಮೇಲೆ ಆ ಮಹಾನುಭಾವನ ಚರಿತ್ರೆಯನ್ನು ಹೇಳುವುದಕ್ಕೆ ನಾವು ಸಂತೋಷ ಪಡುತ್ತಾ ಆ ಪರಮಾತ್ಮನನ್ನು ಕುರಿತು ಮಂಗಳವನ್ನು ಪಾಡೋಣ. ಲೋಕಕ್ಕೆ ಕ್ಷೇಮವಾಗಲಿ ಎಂಬುದಾಗಿ ದೇವರನ್ನು ಕುರಿತು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ರಾಯರ ರಾಯ ಎನಿಸಿ ಮೆರೆದ, ರಾಯರ ರಾಯ ಎನಿಸಿ ಮೆರೆದ ಗುರು ರಾಘವೇಂದ್ರ ಸಾರ್ವಭೌಮನಿಗೆ ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಗಣಿತರಿಗೆ, ಮಂಗಳವಾಗಲಿ ಸರ್ವರಿಗೆ, ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಸರ್ವರಿಗೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ ಶಂಭೋ.